ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವಿವತ್ತು ನೋಡುವಂತಹ ಸತ್ಯವೇದ ಭಾಗ ನಡೆಯುತ್ತಿರುವಂತಹ ಯುದ್ಧಗಳ ಕುರಿತಾಗಿ. ಈ ಒಂದು ಯುದ್ಧ ಆರಂಭಿಸಿ ಮುಗೀತು ಅಂತ ಅಂದ್ಕೊಂಡ್ವಿ. ಕೆಲವೊಂದು ಯುದ್ಧಗಳು ಆರಂಭವಾಗುತ್ತೆ, ಬೇಗ ಮುಗಿದೋಗುತ್ತೆ. ಆದರೆ ಈ ಪಾಶ್ಚಾತ್ಯ ದೇಶಗಳಲ್ಲಿ ಉಂಟಾಗಿರುವಂಥ ಈ ಒಂದು ಯುದ್ಧ ಅದು ನಿಲ್ಲುವ ಹಾಗಿದೆ, ಮತ್ತೆ ಬರುತ್ತೆ. ಅದಕ್ಕೊಂದು ಅಂತ್ಯವಿಲ್ಲದೆ ಅದು ಹೋಗುವಂಥದ್ದಾಗಿದೆ. ಅಮೆರಿಕ ಅಂದುಕೊಂಡಿತ್ತು ಪಕ್ಕದಲ್ಲಿ ಇದ್ದಂತಹ ಮೆಕ್ಸಿಕೋವನ್ನು ನಾವು ಹಿಡಿದ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ವೆನೆಜುವೆಲಾವನ್ನು ನಾವು ಹಿಡಿದ ಹಾಗೆ ಒಂದು ಯುದ್ಧ ಭಯಂಕರತೆಯನ್ನು ಕೊಟ್ಟು ಒಂದು ದೇಶವನ್ನು ಹಾಗೆ ನಮಗೆ ವಿಧೇಯತೆ ಆಗುವಂತೆ ಮಾಡೋಣ, ಆ ರೀತಿಯಾಗಿ ಅಂದ್ಕೊಂಡ್ರು. ಇಸ್ರೇಲ್ರೊಂದಿಗೆ ಸೇರಿ ಇರಾನ್ನ ನಾವು ಹೇಗಾದರೂ ಹೊಡಿಬೋದು ಅಂತ ಅಂದ್ಕೊಂಡ್ರು. ಆದರೆ ಇರಾನ್ ತಾವು ಅಂದುಕೊಂಡಕ್ಕಿಂತಲೂ ಅಧಿಕವಾಗಿ ತಮ್ಮನ್ನು ಬಲಪಡಿಸಿಕೊಂಡಿರುವುದರಿಂದ ಈ ಒಂದು ಯುದ್ಧ ಮುಂದುವರಿಯುತ್ತಲೇ ಹೋಗುತ್ತದೆ. ಇದು ನಮ್ಮಲ್ಲಿ ಅನೇಕರಿಗೆ ಭಯವನ್ನು, ಬಾಧೆಯನ್ನು ಉಂಟು ಮಾಡಿದೆ. ವೆನಿಸ್ಯುಲಾದಲ್ಲಿ ಒಂದು ಯುದ್ಧ ನಡೆಯಿತು ನೋಡಿ, ಅದರ ಕುರಿತಾಗಿ ನಾವು ಯಾರೂ ಬಹಳ ದೊಡ್ಡದಾಗಿ ನೋಡಲಿಲ್ಲ. ಅಮೆರಿಕ ದಿಢೀರಂತ ಬಂದು ಒಂದು ದಿನ ರಾತ್ರಿ ವೆನೆಜುಲಾದ ಅಧಿಪತಿಯನ್ನು ಸೊರೆ ಹಿಡಿದು ಕರೆದುಕೊಂಡು ಹೋಗಿ ಆ ದೇಶವೇನೆ ಮುಂದೆ ಅಮೆರಿಕಾಗೆ ಸ್ವಂತ ಎಂಬುದಾಗಿ ಹೇಳಿ ಸೈನ್ಯದ ಆ ಕಾರ್ಯವನ್ನಿಟ್ಟು ಆ ದೇಶವನ್ನು ಅವರು ಹಿಡಿದರು. ನಾವು ದೊಡ್ಡದಾಗಿ ಅದನ್ನು ಪರಿಗಣಿಸ್ತಿಲ್ಲ, ಏನೋ ನಡೀತಾ ಇದೆ ಅವರ ಬಳಿ ಎಂಬುದಾಗಿ ಹೇಳಿ ಸ್ವಲ್ಪ ಚಿಂತೆ ಮಾಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಆದರೆ ಬಹಳ ಎಲ್ಲ ನಾವು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅದೇ ರೀತಿಯಾಗಿ ರಷ್ಯಾಗೂ ಉಕ್ರೇನ್ಗೂ ಹಲವು ದಿನಗಳಿಂದ, ಹಲವು ತಿಂಗಳುಗಳಿಂದ ಒಂದು ಯುದ್ಧ ಮುಂದುವರಿಯುತ್ತಾ ನಡೆಯುತ್ತಲೇ ಇದೆ. ಅದ ಕುರಿತು ಕೂಡ ನಾವು ಬಹಳವಾಗಿ ಚಿಂತೆ ಮಾಡಲಿಲ್ಲ, ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಆದರೆ ಈ ಪಾಶ್ಚಾತ್ಯ ದೇಶಗಳಲ್ಲಿರುವಂತಹ ಈ ಒಂದು ಯುದ್ಧಕ್ಕೆ ಬಹಳ ಮುಖ್ಯತ್ವವನ್ನು ಕೊಟ್ಟು ಎಲ್ಲರೂ ಚಿಂತೆ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಕೇಳುವುದಾದರೆ ಬಹಳ ಕಾರಣ ಹೇಳ್ಬೋದು ನಾವು. ಅದರಲ್ಲಿ ಒಂದು ಆತ್ಮಿಕವಾಗಿರುವ ಕಾರಣ ಕೂಡ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ನಿಮಗೆ. ಮೊದಲ ಕಾರಣ ಏನಂತ ನೋಡೋದಾದರೆ, ಈ ಪಾಶ್ಚಾತ್ಯ ದೇಶಗಳಲ್ಲಿಯೇ ಬಹಳ ಹಲವು ದೇಶಗಳಿಗೆ ಸೇರಿದವರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಪಾಶ್ಚಾತ್ಯ ದೇಶಗಳಲ್ಲಿ ಒಂದು ದುಬೈ, ಮಸ್ಕಟ್ನಂತಹ ಹಲವು ದೇಶಗಳು ಇದೆ. ಅದರಲ್ಲಿ ಒಳಗೆ ಹೋಗುವುದಾದರೆ ಅಲ್ಲಿರುವಂತಹ ಕುವೈಟ್, ಕಟಾರ್ ಇಂಥ ಸ್ಥಳಗಳಲ್ಲಿ ಎಲ್ಲ ದೇಶಗಳ ವ್ಯಕ್ತಿಗಳು ಕೆಲಸ ಮಾಡೋದು ನೋಡಬಹುದು. ಪ್ರತ್ಯೇಕವಾಗಿ ಬಹಳ ಭಾರತೀಯರು ಅಲ್ಲಿ ಕೆಲಸ ಮಾಡುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಹೊರದೇಶಕ್ಕೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳೋದಾದರೆ ಅದು 90% ಪಾಶ್ಚಾತ್ಯ ದೇಶವಾಗಿರುತ್ತದೆ ನಮ್ಮ ಜನಗಳಿಗೆ. ಹಾಗಾದರೆ ಇವರೆಲ್ಲ ಅಲ್ಲಿರುವುದರಿಂದ ಇಲ್ಲಿ ನಡೆಯುವಂತಹ ಯುದ್ಧ ಅದರ ಅಲೆಗಳು ನಮ್ಮ ಮನೆಯವರೆಗೂ ಬಾಧೆಯನ್ನು ಉಂಟು ಮಾಡುತ್ತದೆ. ಎರಡನೇ ಕಾರಣ ಅಂತ ಕೇಳುವುದಾದರೆ, ಈ ಪಾಶ್ಚಾತ್ಯ ದೇಶಗಳಲ್ಲಿಯೇ ಲೋಕದ ಬಹಳ ದೊಡ್ಡ ಪೆಟ್ರೋಲಿಯಂ ಅಗತ್ಯತೆಗಳನ್ನು ಸಂಧಿಸುವಂತಹ ಉತ್ಪಾದನೆ ಕೇಂದ್ರಗಳು ಇವೆ. ಇನ್ನು ರಷ್ಯಾದಲ್ಲಿದೆ, ಅಮೆರಿಕದಲ್ಲಿದೆ. ಆದರೆ ಅದೆಲ್ಲ ಒಟ್ಟಾರೆಯಾಗಿ ಎಲ್ಲ ರಾಷ್ಟ್ರಗಳಿಗೆ ಸಾಕಾಗಲ್ಲ. ಈ ಆಶಿಯಾ ದೇಶಗಳೆಲ್ಲ ಇದೆ ನೋಡಿ, ಇದರ ಬಹಳ ಮುಖ್ಯವಾಗಿರುವಂತಹ ಜೀವನಾಧಾರವಾಗಿರುವ ಎಣ್ಣೆ, ಪೆಟ್ರೋಲಿಯಂ, ಕಚ್ಚಾ ತೈಲ, ಗ್ಯಾಸ್, ಇಂಥವುಗಳ ಎಲ್ಲವುಗಳ ಒಂದು ಜೀವನಾಧಾರ ಈ ಪಾಶ್ಚಾತ್ಯ ದೇಶಗಳನ್ನೇ ಅವಲಂಬಿಸಿದೆ. ಈ ಯುದ್ಧ ನಡೆದು ಸ್ವಲ್ಪ ಕಠಿಣವಾಗಿ ಆದ ಕೂಡಲೇ ನಮ್ಮ ಅಡಿಗೆ ಮನೆಯವರೆಗೂ ಅದರ ಬಾಧೆಗಳು ಪ್ರತಿಧ್ವನಿಸಲು ಆರಂಭವಾಗಿದೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ಗಳು ಬಂದು ಮುಚ್ಚಲ್ಪಟ್ಟದಾಗಿದೆ. ಇದರಿಂದ ಬಹಳ ಬಾಧೆಗಳು ಉಂಟಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಈ ಒಂದು ಯುದ್ಧ ಮುಂದುವರಿಯುವುದಾದರೆ ಇನ್ನೂ ಎದುರು ನೋಡದೆ ಕೆಲವೊಂದು ಬಾಧೆಗಳನ್ನು ಸಂಧಿಸಲು ಮುಂದಾಗಬಹುದು. ಯಾಕೆಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಬಾಧೆಗೊಳಗಾದರೆ ಒಂದು ಮೊಬೈಲೈಸೇಷನ್, ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಹೋಗುವಂತಹ ನಮ್ಮ ಬದುಕಿನ ಶೈಲಿ ಬಾಧೆಗೆ ಒಳಗಾಗುತ್ತದೆ. ತರಕಾರಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಂದು ಸ್ಥಳದಿಂದ ಮತ್ತೊಂದು ಕಡೆ ತರಬೇಕು, ಅಲ್ಲಿ ಹಂಚಿಕೊಳ್ಳಬೇಕು, ಡಿಸ್ಟ್ರಿಬ್ಯೂಷನ್ ಎಲ್ಲ ಒಟ್ಟೋಗುತ್ತೆ. ವ್ಯಾಪಾರಕ್ಕೋಸ್ಕರವಾಗಿ ಮಾಡುವಂತಹ ಪ್ರಯಾಣಗಳಿಗೆ ಬಾಧೆ ಉಂಟಾಗುತ್ತೆ. ಆಮದು ರಫ್ತು ಬಾಧೆಗೆ ಒಳಗಾಗುತ್ತೆ, ಜೀವನಾಧಾರ ಬಾಧೆಗೆ ಒಳಗಾಗುತ್ತೆ. ಆದ್ದರಿಂದ ಅದರ ಬಗ್ಗೆ ಬಹಳ ಚಿಂತೆ ಮಾಡುವವರಾಗಿದ್ದಾರೆ. ಆ ಸ್ಥಳದಲ್ಲಿ ನಡೆದರೆ ಅಲ್ಲಿ ಮನೆ ಖರೀದಿ ಮಾಡಿರುವಂತಹ ನಮ್ಮ ಭಾರತೀಯರು, ಹಲವು ದೇಶಕ್ಕೆ ಸಂಬಂಧಪಟ್ಟವರು, ಅಲ್ಲಿ ಕೆಲಸ ಮಾಡುತ್ತಿರುವವರು, ಅದನ್ನು ನಂಬಿ ತಮ್ಮ ಸ್ವಂತ ದೇಶದಲ್ಲಿ ಸಾಲ ಮಾಡಿರುವವರು, ಇವರೆಲ್ಲ ಅಂಥ ಭಯಂಕರ ಪರಿಸ್ಥಿತಿ ಬರುವುದಾದರೆ ನಮ್ಮ ಜೀವನಧಾರ ಭವಿಷ್ಯ ಏನಾಗುತ್ತೆ ಎನ್ನುವಂತಹ ಭೀತಿಯಿಂದ ಈ ಒಂದು ಯುದ್ಧವನ್ನು ಪ್ರಪಂಚವೇ ಗಮನಿಸಲು ಮುಂದಾಗಿದೆ. ಇದು ಎಲ್ಲ ದೇಶಗಳಲ್ಲಿ ಪ್ರತಿಧ್ವನಿಸುತ್ತಾ ಇದೆ ಇದರ ಬಾಧೆ. ಹಾಗಾಗಿ ಯುದ್ಧಗಳ ಕುರಿತಾಗಿ ಕೆಲವು ವಿವರವನ್ನು ತಿಳಿದುಕೊಳ್ಳಬೇಕು. ಅನಂತರ ಆತ್ಮಿಕ ಕಾರ್ಯ ಏನು ಗೊತ್ತಾ? ಪ್ರಪಂಚದಲ್ಲಿ ಯುದ್ಧ ಎನ್ನುವುದು ಸಾಧಾರಣವೇ. ಹಲವು ಕಡೆಗಳಲ್ಲಿ ಯುದ್ಧಗಳು ನಡೆಯುತ್ತಾ ಇವೆ. ಅಫ್ಘಾನಿಸ್ತಾನಲ್ಲಿ ಕೂಡ ವಾರ್ ನಡೀತಾ ಇತ್ತು, ಗಾಜಾದಲ್ಲಿ ನಡೀತಾ ಇತ್ತು, ಲೆಬನಾನ್ನಲ್ಲಿ ನಡೀತಾ ಇತ್ತು. ಈ ರೀತಿಯಲ್ಲಿ ಹಲವು ಕಡೆ ಯುದ್ಧಗಳ ಸುದ್ದಿಯನ್ನು ಕೇಳ್ಪಡ್ತೀವಿ. ಅದೆಲ್ಲ ಕಾಮನ್ನೇ. ಆದರೆ ಈ ಸ್ಥಳದ ಕುರಿತಾಗಿ ದೇವರ ಮಕ್ಕಳು ಯಾಕೆ ಚಿಂತೆ ಮಾಡಬೇಕು ಅಂತ ಕೇಳುವುದಾದರೆ,
ಈ ಪಾಶ್ಚಾತ್ಯ ಪ್ರಾಂತ್ಯಗಳಲ್ಲಿ, ಪ್ರತ್ಯೇಕವಾಗಿ ಇರಾನ್, ಇರಾಕ್, ಸಿರಿಯಾ ಈ ಒಂದು ಭಾಗಗಳಲ್ಲಿ ಬರುವಂತಹ ಯುದ್ಧಗಳನ್ನು ಬಹಳ ತೀಕ್ಷ್ಣವಾಗಿ ಗಮನಿಸಬೇಕು. ಈ ಒಂದು ಯುದ್ಧ ಅನೇಕ ಲೋಕದ ಜನಗಳನ್ನು, ಭೂಮಿಯ ಪ್ರಜೆಗಳನ್ನು ಬಾಧಿಸುವಂತೆ ಮಾಡುವ ಯುದ್ಧ ಈ ಒಂದು ಏರಿಯಾಯಿಂದಲೇ ಆರಂಭವಾಗಲಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಈ ಒಂದು ಪ್ರಾಂತ್ಯದಲ್ಲಿ ನಡೆಯುವಂತಹ ಒಂದು ಯುದ್ಧ ಲೋಕದಲ್ಲಿರುವಂತಹ ಒಟ್ಟಾರೆಯಾಗಿ ಜನಸಂಖ್ಯೆಯಲ್ಲಿ ಒಂದು ದೊಡ್ಡ ಅಳತೆಯ ಜನಾಂಗವನ್ನು ಸಾಯಿಸಲಿದೆ. ಒಂದು ದೊಡ್ಡ ನಾಶನವನ್ನು ತರುವಂತಹ ಯುದ್ಧ ಇಲ್ಲಿಂದಲೇ ಆರಂಭವಾಗುತ್ತದೆ. ಹಾಗಾಗಿ ಒಂದು ಚಿಕ್ಕ ಘರ್ಷಣೆಯಲ್ಲಿ ಬಂದರೂ ಕೂಡ ತಕ್ಷಣ ನೀವು ಅಲರ್ಟಾಗಿ ಗಮನಿಸಬೇಕು. ಕೆಲವೊಂದು ಸೇವಕರು ಈ ರೀತಿಯ ವಾಕ್ಯವನ್ನು ಸಂಶೋಧನೆ ಮಾಡಿ ನೋಡುವವರು ಇದ್ರ ಬರಬೇಕಾದ್ರೆಲ್ಲ ತಕ್ಷಣ ಜನಗಳ ಎಚ್ಚರಿಸುತ್ತಾರೆ. ಕೆಲವರು ಹೇಳ್ತಾರೆ, ಒಮ್ಮೊಮ್ಮೆ ಹಿಂಗೆ ಮಾತಾಡ್ತಿರಲ್ವೇನ್ರಿ ನೀವು, ಆ ರೀತಿ ನಡಿಲ್ವಲ್ಲ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಸತ್ಯವೇದ ಈ ಸ್ಥಳವನ್ನು ಕುರಿತು ಮುಂಚಿತವಾಗಿ ತಿಳಿಸಿರುವುದರಿಂದ ಒಂದು ಚಿಕ್ಕ ಘರ್ಷಣೆಯಲ್ಲಿ ಬಂದರೂ ಕೂಡ ಅದನ್ನು ಸಂಶಯ ಪಡಬೇಕಾಗಿರೋ ಅಗತ್ಯ ಇದೆ. ಇದು ಏನಾಗಿ ಮುಗಿಯುತ್ತದೋ, ಸತ್ಯವೇದದಲ್ಲಿ ಹೇಳಿದ್ರೆ ನಡೆಯಲೇಬೇಕಲ್ವಾ, ಆ ರೀತಿಯಾಗಿ ಒಂದು ಭಯಂಕರತೆಯಲ್ಲಿ ಬರುತ್ತದಲ್ವಾ, ಒಂದು ಮನ ಗೊಂದಲ ನಮಗೆ ಉಂಟಾಗುತ್ತದೆ. ಆದ್ದರಿಂದ ಈ ಸ್ಥಳವನ್ನು ನಾವು ಫೋಕಸ್ ಮಾಡ್ತೀವಿ. ಇದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಸಿದ್ಧವಾಗಿ ನಾವು ಕಾದಿರಬೇಕು. ಸತ್ಯವೇದದಲ್ಲಿ ಈ ಸ್ಥಳದ ಕುರಿತಾಗಿ ನಮಗೆ ಹೇಳಲ್ಪಟ್ಟದಾಗಿದೆ. ಏನು ಹೇಳಲ್ಪಟ್ಟಿದೆ ಎಂಬುದಾಗಿ ಕೇಳೋದಾದರೆ, ಒಂದು ನದಿಯ ತೀರ ದೇಶದಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿರುವಂತಹ ಆ ನದಿಯ ತೀರ, ಆ ಒಂದು ನದಿಯ ತೀರದಲ್ಲಿ ಉದ್ಭವವಾಗುವಂತಹ ಒಂದು ದೊಡ್ಡ ಯುದ್ಧವಾಗಿ ಮಾರ್ಪಟ್ಟು ಮನುಷ್ಯರು, ಭೂಮಿಯ ಪ್ರಜೆಗಳಲ್ಲಿ ಒಂದು ಬಹುದೊಡ್ಡ ಜನವನ್ನು ನಾಶ ಮಾಡುತ್ತದೆ ಎಂಬುದಾಗಿ ಸತ್ಯವೇದ ವಾಕ್ಯ ನಮಗೆ ಮುಂಚಿತವಾಗಿ ತಿಳಿಸಿದೆ. ಅದುವೇ ಇದರಲ್ಲಿ ಬಹಳ ಮುಖ್ಯ. ಅದನ್ನು ಮೊದಲು ನಮಗೆ ಓದುತ್ತೇನೆ, ಗಮನಿಸಿದರೆ ಅನಂತರ ಅದರ ಕುರಿತಾಗಿರುವ ಕೆಲವೊಂದು ಕಾರ್ಯವನ್ನು, ಅದರ ಕುರಿತು ಸತ್ಯವೇದ ಹೇಳಲ್ಪಟ್ಟಿರುವಂತಹ ಕಾರ್ಯಗಳನ್ನು ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವುದರ ಕುರಿತಾಗಿ ಕೆಲವೊಂದು ಕಾರ್ಯವನ್ನು ನಿಮಗೆ ಹೇಳುವುದಕ್ಕೆ ಇಷ್ಟಪಡುವವನಾಗಿದ್ದೇನೆ. ಮೊದಲು ನೋಡಿ, ಪ್ರಕಟಣೆಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 13ರಿಂದ 16 ಇರುವಂತಹ ವಾಕ್ಯಗಳಲ್ಲಿ ಈ ಯುದ್ಧವು ಹೇಳಲ್ಪಟ್ಟದಾಗಿದೆ. ಎಷ್ಟೊಂದು ಯುದ್ಧಗಳ ಬಗ್ಗೆ ಬರೆಯಲ್ಪಟ್ಟಿದ್ದರೂ ಕೂಡ ಈ ಒಂದು ಯುದ್ಧ ಒಂದು ಪ್ರತ್ಯೇಕ ದೇಶವನ್ನಲ್ಲ, ಭೂಮಿಯ ಪ್ರಜೆಗಳನ್ನು ಬಾಧಿಸಲಿರುವಂತಹ ಒಂದು ಯುದ್ಧ. ಆದ್ದರಿಂದಲೇ ಇದಕ್ಕೆ ಅಷ್ಟೊಂದು ಮುಖ್ಯತ್ವವನ್ನು ಕೊಡ್ತಿದ್ದೀವಿ ನಾವು. ಓದುತ್ತೇನೆ, ಗಮನಿಸಿ. 6ನೆಯ ದೇವದೂತನು ತುತ್ತೂರಿಯನ್ನೂದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದೆನು. ಒಂದು ಶಬ್ದ ಮಾತ್ರ, ದೇವರ ಒಂದು ಶಬ್ದ ಅಲ್ಲಿ ಕೇಳಿಸ್ತಾ ಇದೆ. ತುತ್ತೂರಿಯನ್ನು ಹಿಡಿದಿರುವಂತಹ ದೇವದೂತನನ್ನು ನೋಡಿ, ಯುಪ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವಂತಹ 4 ಮಂದಿ ದೂತರನ್ನು ಬಿಚ್ಚಿಬಿಡು ಎಂದು ಹೇಳಿತು. ಆಗ ಮನುಷ್ಯರೊಳಗೆ 3ರಲ್ಲಿ 1 ಭಾಗದ ಜನರು ಸಂಹಾರ ಮಾಡುವುದಕ್ಕಾಗಿ ಅದೇ ವರುಷ, ಅದೇ ತಿಂಗಳು, ದಿನ, ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿಬಿಟ್ಟರು. ಕುದುರೆ ದಂಡಿನವರ ಸಂಖ್ಯೆಯು 20 ಕೋಟಿ ಎಂದು ನನಗೆ ಕೇಳಿಸಿತು. ಆ ದಂಡಿನ ಸಂಖ್ಯೆ 20 ಕೋಟಿ. ನಾನು ದರ್ಶನದಲ್ಲಿ ಕಂಡ ಕುದುರೆಗಳು ಮತ್ತು ಸವಾರರ ವಿವರಣೆ ಹೇಗೆಂದರೆ, ಸವಾರರ ಕವಚಗಳು ಬಣ್ಣವು ಬೆಂಕಿ, ಹೊಗೆ, ಗಂಧಕ ಇವುಗಳ ಬಣ್ಣದ ಹಾಗಿತ್ತು. ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತಿದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ, ಗಂಧಕ ಇವುಗಳು ಹೊರಡುತ್ತಾ ಇದ್ದವು. ಅನಂತರ ನೋಡಿ, ಅವುಗಳ ಬಾಯಿಂದ ಹೊರಟ ಆ ಬೆಂಕಿ, ಹೊಗೆ, ಗಂಧಕ ಎಂಬ ಈ 3 ಉಪದ್ರವಗಳಿಂದ ಮನುಷ್ಯರಲ್ಲಿ 3ನೆಯ ಭಾಗವು ಹತವಾಯಿತು. ಭೂಮಿಯಲ್ಲಿರುವಂತಹ ಮನುಷ್ಯರಲ್ಲಿ 3ರಲ್ಲಿ 1 ಪಾಲು ಅಂದರೆ ಎಷ್ಟಿರಬೇಕು ಯೋಚನೆ ಮಾಡಿ ನೋಡಿ. ಹಾಗಾದರೆ ಇದು ಪ್ರತ್ಯೇಕ ಸ್ಥಳದಲ್ಲಿ ಯುದ್ಧ ಆರಂಭವಾದರೂ ಕೂಡ ಅದರ ಬಾಧೆ ಲೋಕಪೂರ್ತಿಯಾಗಿ ಪ್ರತಿಧ್ವನಿಸುತ್ತೆ ಎಂಬುದಾಗಿ ತೋರಿಸ್ತಾ ಇದೆ. ಯುಪ್ರಟಿಸ್ ಎನ್ನುವಂತಹ ನದಿ, ಅದನ್ನು ಯುಪ್ರಟಿಸ್ ಎಂಬುದಾಗಿ ಕರೆಯುತ್ತಾರೆ. ಈ ಯುಪ್ರಟಿಸ್ ನದಿಯ ಆ ತೀರದಲ್ಲಿ ಅಂತ ನೋಡೋದಾದರೆ, ಯುಪ್ರಟಿಸ್ ಅದರ ಒಂದು ಉಪನದಿಯಾಗಿ ಅಥವಾ ಅದಕ್ಕೆ ಜೊತೆ ಇರುವ ನದಿಯಾಗಿ ಟೈಗ್ರಿಸ್ ಎನ್ನುವಂತಹ ಒಂದು ನದಿ ಇದೆ. ನೀವು ಹಳೆಯ ಜಿಯೋಗ್ರಫಿ ಪುಸ್ತಕದಲ್ಲಿ ನೋಡಿರ್ತೀರ, ಯುಪ್ರಟಿಸ್, ಟೈಗ್ರಿಸ್ ಈ 2 ನದಿಯ ತೀರಗಳು, ಇವುಗಳ ಸುತ್ತಲಿರುವಂತಹ ದೇಶಗಳು ಇದೆ ನೋಡಿ. ಈ ದೇಶಗಳಿಗೆ ಮೆಸೊಪೊಟೇಮಿಯಾ ಎಂಬುದಾಗಿ ಹೆಸರು. ಚರಿತ್ರೆಯಲ್ಲಿ, ಭೂಗೋಳದಲ್ಲಿ ಮೆಸೊಪೊಟೇಮಿಯಾ ಎಂಬುದಾಗಿ ಹೆಸರು ಈ ಭೂಮಿಗೆ, ಸಮಭೂಮಿಗೆ.
ಇದು ಪರಿಪೂರ್ಣವಾಗಿ ಯುಪ್ರಟಿಸ್ ಟೈಗ್ರಿಸ್ ನದಿ ಎನ್ನುವುದು ಅದರ ನಡುವೆ ಹರಿಯುವಂಥದ್ದಾಗಿದೆ. ಅದರ ಜೊತೆ ಇರುವಂತಹ, ಅದರ ಅಂಟಿಕೊಂಡಿರುವಂತಹ ದೇಶಕ್ಕೆ ಸೇರಿದಂತಹ ಆ ಸ್ಥಳದ ಹೆಸರೇ ಮೆಸೊಪಟೋಮಿಯಾ ಎಂಬುದಾಗಿ ಹೆಸರು. ಇದರಲ್ಲಿ ಯಾವ ಯಾವ ದೇಶಗಳು ಇದೆ ಅಂತ ನೋಡುವುದಾದರೆ, ಟರ್ಕಿ ಇದೆ ಮೊದಲನೇದಾಗಿ, ಇರಾಕ್ ಇದೆ, ಇರಾನ್ ಇದೆ, ಸಿರಿಯಾ ಇದೆ. ಒಂದು ದೊಡ್ಡ ಭೂವಿಸ್ತರಣೆ. ಆ ಭೂವಿಸ್ತರಣೆ ಸುತ್ತಲೂ ನಡುವೆ ನೋಡುವುದಾದರೆ ಈ ಒಂದು ನದಿ ಹರಿಯುತ್ತೆ, ಯುಪ್ರಟಿಸ್ ನದಿ ಓಡುತ್ತೆ. ಆ ನದಿಯ ಅದರ ಜೊತೆ ಇರುವಂತಹ ಸಮಭೂಮಿ ಹೆಸರು ಮೆಸೊಪಟೋಮಿಯಾ ಎಂಬುದಾಗಿ. ಅಲ್ಲಿಂದಲೇ ಈ ಲೋಕದ ನಾಗರಿಕತೆ ಉಂಟಾಯಿತು ಎಂಬುದಾಗಿ ಹೇಳ್ತಾರೆ. ಇರಾನ್ ದೇಶದ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು. ಅದು ಈ ಮೆಸೊಪಟೋಮಿಯಾ ಸಮಭೂಮಿಯಲ್ಲಿರುವಂತಹ ಒಂದು ದೊಡ್ಡ ಭೂವಿಸ್ತರಣೆ ಇರಾನ್ ದೇಶ ಎನ್ನುವಂಥದ್ದು. ಇರಾನ್ ದೇಶ ಈ ಮೆಸೊಪಟೋಮಿಯಾ ಪ್ರಾಂತ್ಯದಿಂದಲೇ ಮನುಷ್ಯನ ನಾಗರಿಕತೆ ಉದ್ಭವವಾಯಿತು. ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟದ್ದಲ್ಲ, ಹೊರಗೆ ಭೂಗೋಳದಲ್ಲಿ ಹೇಳ್ಪಡುವಂತಹ ಒಂದು ಚರಿತ್ರೆ, ಸತ್ಯ. ಇಲ್ಲಿ ಇರುವಂತಹ ಇರಾನ್ನಿಂದ ಈ ಪ್ರಾಂತ್ಯ ಇವತ್ತು ಇರಾನಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಾಂತ್ಯದಿಂದಲೇ ಅಬ್ರಹಾಮನ ಸಂತತಿಯವರು ಬಂದರು. ಅವರು ನದಿಯ ತೀರದಲ್ಲಿ, ಯುಪ್ರಟಿಸ್ ನದಿಯ ತೀರದಲ್ಲಿ ಅವರು ವಿಗ್ರಹಗಳನ್ನು ಆರಾಧನೆ ಮಾಡುವವರಾಗಿದ್ದರು. ಆ ಕುಟುಂಬದಿಂದಲೇ ಅಬ್ರಹಾಮನು ಆರಿಸಲ್ಪಟ್ಟರು. ಆಗ ಇವತ್ತಿರುವಂತಹ ಇಸ್ರಾಯೇಲ್ಯರು, ಯಹೂದ್ಯರು ಕೂಡ ಆ ಮೆಸೊಪಟೋಮಿಯಾ ನಾಗರಿಕತೆಯಿಂದಲೇ ಹುಟ್ಟಿದಂತಹ, ಅಲ್ಲಿಂದ ಬಂದಂತಹ ಮೂಲಪಿತನ ಸಂತತಿಯವರೇ ಎನ್ನುವುದನ್ನು ನೀವು ಮರೆತು ಹೋಗಬಾರದು. ಇರಾನ್ ಆ ಪ್ರಾಂತ್ಯದಿಂದಲೇ ಲೋಕದ ನಾಗರಿಕತೆ ಉದ್ಭವವಾಯಿತು ಎಂಬುದಾಗಿ ಚರಿತ್ರೆ ಹೇಳುವಂಥ ಕಾರ್ಯವಾಗಿದೆ. ಹಾಗಾಗಿ ಯುಪ್ರಟಿಸ್ ನದಿ ಎನ್ನುವುದು ಬಹಳ ಮುಖ್ಯವಾಗಿರುವಂಥದ್ದು. ಆ ಕಾಲಘಟ್ಟದಲ್ಲಿ ಈ ನದಿಯಾದದ್ದು ಬಹಳ ದೊಡ್ಡ ನದಿ ಎಂಬುದಾಗಿ ಸತ್ಯವೇದದಲ್ಲಿ ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ವಿಮೋಚನಾಕಾಂಡ ಕಾಲದಲ್ಲಿ, ವಿಮೋಚನಾಕಾಂಡ 23ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ರಿವರ್, ನದಿ ಎನ್ನುವಂತಹ ಪದ ಅಲ್ಲಿ ಹೇಳಲ್ಪಟ್ಟದಾಗಿದೆ. ಅದು ಯುಪ್ರಟಿಸ್ ನದಿಯನ್ನು ಸೂಚಿಸುವಂಥದ್ದಾಗಿದೆ. ಕೆಂಪು ಸಮುದ್ರ ಆರಂಭಗೊಂಡು ಫಿಲಿಸ್ಟಿಯರ ಸಮುದ್ರದವರೆಗೂ, ಮರುಭೂಮಿಯಿಂದ ನದಿಯವರೆಗೂ ಆ ನದಿಯೇ ಯುಪ್ರಟಿಸ್ ಮಹಾನದಿ. ನಿನ್ನ ಎಲ್ಲಿಯಾಗಿರುವ ಹಾಗೆ ಮಾಡುವೆನು, ನಾನು ಆ ದೇಶದ ಪ್ರಜೆಗಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುವೆನು ಎಂಬುದಾಗಿ ದೇವರು ಮೋಶೆಗೆ ವಾಗ್ದಾನ ಕೊಡ್ತಾರೆ. ನೀನು ಅವರನ್ನು ಮುಂದೆ ನಿಂತು ಅಟ್ಟುತ್ತೀಯ. ಹಾಗಾದರೆ ಇದು ದೇವರು ಹೇಳಿ ಇಸ್ರಾಯೇಲ್ಯರು ಹೋಗುವಂತಹ ಹಾದಿಯನ್ನು ದೇವರು ತೋರಿಸುತ್ತಾರೆ. ಆಗ ಆ ನದಿ ಎಂಬುದಾಗಿ ಹೇಳಲ್ಪಡುವುದು ಯುಪ್ರಟಿಸ್ ನದಿಯನ್ನು ಸೂಚಿಸುತ್ತದೆ. ಇನ್ನು ನೀವು ಆದಿಕಾಂಡದಲ್ಲಿ ನೋಡುವುದಾದರೆ ಯುಪ್ರಟಿಸ್ ನದಿಯ ತೀರದಲ್ಲಿಯೇ ಏದೇನ್ ತೋಟವಿತ್ತು ಎಂಬುದಾಗಿ ಕೂಡ ಹೇಳಲ್ಪಡ್ತಾ ಇದೆ. ಹಾಗಾದರೆ ಇದಕ್ಕೆ ದೊಡ್ಡ ನದಿ ಎಂಬುದಾಗಿ, ಮಹಾನದಿ ಎಂಬುದಾಗಿ ಹೆಸರು ಹೇಳಿದರು. ಆದಿಕಾಂಡ 15ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ಆ ದಿನದಲ್ಲಿ ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿ ಐಗುಪ್ತದಿಂದ ನದಿ ಆರಂಭಗೊಂಡು, ಐಗುಪ್ತದ ನದಿ ಅಂತ ಹೇಳಿದರೆ ನೈಲ್ ನದಿ, ಅಲ್ಲಿಂದ ಆರಂಭವಾಗಿ ಯುಪ್ರಟಿಸ್ ನದಿ ಎನ್ನುವ ಮಹಾನದಿ, ದೊಡ್ಡ ನದಿಯವರೆಗೂ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ಯುಪ್ರಟಿಸ್ ನದಿಯನ್ನು ಮಹಾನದಿ, ದೊಡ್ಡ ನದಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದು ಮುಂಚಿತವಾಗಿ ಹೇಳಲ್ಪಟ್ಟಂತಹ ಒಂದು ನದಿಯೇ. ಈ ನದಿ ಇವತ್ತು ಎಲ್ಲಿದೆ ಅಂತ ನೀವು ಕೇಳುವುದಾದರೆ, ಅರ್ಮೇನಿಯಾದ ಬೆಟ್ಟಗಳು ಇರುವಂಥದ್ದಾಗಿದೆ. ಆ ಬೆಟ್ಟಗಳಿಂದಲೇ ಈ ಒಂದು ನದಿ ಆರಂಭವಾಗುವಂಥದ್ದಾಗಿದೆ. ಅಲ್ಲಿಂದ ಅದು ಕೆಳಗೆ ಹರಿದು ಈ ಪರ್ಷಿಯ ಸಮುದ್ರ, ಆ ಪ್ರಾಂತ್ಯ ಪೂರ್ತಿಯಾಗಿ ಪರ್ಷಿಯ, ಇರಾನಿಗೆ ಹಳೆಯ ಕಾಲದಲ್ಲಿ ಕೊಡಲ್ಪಟ್ಟಂತಹ ಹೆಸರು ಪರ್ಷಿಯ ಎನ್ನುವಂಥದ್ದು. ಅದರ ಒಂದು ಸಮುದ್ರಗಳಲ್ಲಿ ಓಡಿ ಆ ದೊಡ್ಡ ಸಮುದ್ರದಲ್ಲಿ ಇದು ಹೋಗಿ ಮುಕ್ತಾಯವಾಗುತ್ತದೆ. ಈ ನದಿಯ ಉದ್ದ ಏನು ಎಂಬುದಾಗಿ ನೀವು ಕೇಳುವುದಾದರೆ ಆಶ್ಚರ್ಯ ಪಡ್ತೀರಾ. ಈ ನದಿಯ ಉದ್ದ ಎಷ್ಟು ಅಂತ ಕೇಳುವುದಾದರೆ 2800 ಕಿಲೋಮೀಟರ್. ಅಷ್ಟು ದೊಡ್ಡ ನದಿ ಅದು. ಇದು ಅರ್ಮೇನಿಯಾದ ಬೆಟ್ಟಗಳಿಂದ ಬರುವಂಥದ್ದಾಗಿದೆ. 2800 ಕಿಲೋಮೀಟರ್. ಇದನ್ನು ಅಂಟಿಕೊಂಡಿರುವಂತಹ ಮೆಸೊಪಟೋಮಿಯಾ ಅಲ್ಲಿರುವಂತಹ ಮುಖ್ಯವಾಗಿರುವ ದೇಶಗಳು ಏನೆಲ್ಲ ಇದೆ ಅಂತ ಕೇಳಿದರೆ, ಟರ್ಕಿ ಇದೆ, ಇರಾನ್ ಇದೆ, ಇರಾಕ್ ಇದೆ, ಸಿರಿಯಾ ಇದೆ, ಇನ್ನು ಬಹಳ ಇದೆ. ಮ್ಯಾಪ್ನಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಪಶ್ಚಿಮ ಆಸಿಯಾದ ಬಹಳ ನೀಳವಾಗಿರುವಂತಹ ನದಿ ಯುಪ್ರಟಿಸ್ ನದಿ. ಸುಮಾರು 1700ಗೆ 1700 ಆ ಒಂದು ಅಗಲ, 2800 ಕಿಲೋಮೀಟರ್ ಉದ್ದದೊಂದಿಗೆ ಟರ್ಕಿಯಿಂದ ಆರಂಭವಾಗಿ ಅದು ಸಿರಿಯಾ, ಇರಾಕ್ ಮಾರ್ಗವಾಗಿ ಪಾರಸಿಯ ಪ್ರಾಂತ್ಯದಲ್ಲಿ ಹೋಗಿ ಬೀಳುತ್ತೆ. ಇದೆಲ್ಲ ಸುಮ್ಮನೆ ತಿಳ್ಕೋಬೇಕು ಅಂತೋಸ್ಕರ ಹೇಳ್ತಾ ಇದ್ದೀನಿ. ಇದರಿಂದ ಬಹಳ ಪ್ರಯೋಜನಗಳು ಉಂಟು. ಈ ಒಂದು ನದಿ ಎಷ್ಟು ದೊಡ್ಡ ರಿವರ್, ಒಂದು ಕಾಲದಲ್ಲಿ ಬತ್ತಿ ಹೋಗುತ್ತೆ ಅಂತ ಸತ್ಯವೇದ ಹೇಳುತ್ತೆ. ಕಡೆಯ ದಿನದಲ್ಲಿ ಬತ್ತಿ ಹೋಗುತ್ತಂತೆ. ಎಷ್ಟು ಆಶ್ಚರ್ಯ ನೋಡಿ. ಯುಪ್ರಟಿಸ್ ನದಿ, ಪ್ರಕಟಣೆ ಪ್ರಬಂಧ ಗ್ರಂಥ 16:12 ಹೇಳುತ್ತದೆ, ಈ ನೀರಿಗೆ ಏನೋ ಒಂದು ಬಾಧೆ ಬರುವಂಥದ್ದಾಗಿದೆ. ಈ ಕಡೆಯ ಕಾಲದಲ್ಲಿ ಬರುವಂತಹ ಯುದ್ಧದಲ್ಲಿ
ಅದರಿಂದ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಶತ್ರುಗಳು ಒಳಗೆ ನುಗ್ಗುವುದಕ್ಕೆ ಸಾಧಕವಾಗಿ ಈ ಒಂದು ನದಿ ಮೊದಲು ಬತ್ತಿ ಹೋಗುವಂಥದ್ದಾಗಿದೆ. ಪ್ರಕಟಣೆಯ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 12ನೇ ವಾಕ್ಯ. 6ನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯುಪ್ರಟಿಸ್ ಎಂಬ ಮಹಾನದಿಯ ಮೇಲೆ ಒಯ್ಯಲು ಅದರ ನೀರು ಹಿಂಗಿ ಹೋಯಿತು. ಇದರಿಂದ ಮೂಡಣ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು ಎಂದು ಬರೆಯಲ್ಪಟ್ಟಿದೆ. ಹಾಗಾದರೆ ಏನೂ ಮಾಡಲಿದ್ದಾರೆ? ಅದು ಮ್ಯಾನ್ಮೇಡಾಗಿ ನಡೆಯಬಹುದು. ಯಾವುದೋ ಒಂದು ಕಾರ್ಯ, ಪ್ರಕೃತಿಯ ಮೇಲೆ ಮ್ಯಾನ್ಮೇಡ್ ಅಟ್ಯಾಕ್, ಈಗೆಲ್ಲ ಬಹಳ ನಡೆಯೋದು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನು ಮುಂಚಿತವಾಗಿ ನನ್ನ ಸಂದೇಶದಲ್ಲಿ ಕೇಳಿದ್ದೇನೆ. ಈಗ ಕಂಡುಹಿಡಿದಿರುವಂತಹ ಭಯಂಕರವಾಗಿರುವ ವಿಜ್ಞಾನದಲ್ಲಿ ಒಂದು ಪ್ರತ್ಯೇಕ ಸ್ಥಳದಲ್ಲಿ ಮನುಷ್ಯರ ಪ್ರಯತ್ನಗಳಿಂದ ಕೆಲವು ಕಿರಣಗಳ ಮುಖಾಂತರವಾಗಿ ಪ್ರಾಕೃತಿಕವಾಗಲ್ಲದೆ ಕೃತಕವಾಗಿ ಭೂಕಂಪ ಉಂಟು ಮಾಡಬಹುದು, ಮಳೆ ಸುರಿಯುವಂತೆ ಮಾಡಬಹುದು, ಪ್ರಳಯವನ್ನು ಉಂಟು ಮಾಡಬಹುದು, ಬತ್ತಿ ಹೋಗಿರುವಂತಹ ಮರುಭೂಮಿಯಲ್ಲಿ ಹಿಮ ಬೀಳುವಂತೆ ಮಾಡಬಹುದು, ನಾರ್ತ್ ಪೋಲ್ ಸೌತ್ ಪೋಲ್ ಥರ ಮಾರ್ಪಡಿಸ್ಬೋದು. ಇದಕ್ಕೆಲ್ಲ ಬಹಳ ಇವತ್ತು ವಿಜ್ಞಾನದಲ್ಲಿ ಸಾಧ್ಯತೆಗಳು ಇವೆ. ಆದ್ದರಿಂದ ಇದು ಹೇಗೆ ಇವರು ಬರುವುದಕ್ಕಿಂತ ಮುಂಚಿತವಾಗಿ ನದಿ ಬತ್ತಿ ಹೋಗುತ್ತೆ, ಯಾವ ರೀತಿ ಅಂತ ನಮಗೆ ಗೊತ್ತಿಲ್ಲ. ಪ್ರಕೃತಿಯಲ್ಲಿ ನಡೆಯುತ್ತಾ, ಅಥವಾ ಇವರು ಮನುಷ್ಯರಿಂದ ಪ್ರಕೃತಿಯಲ್ಲಿ ಹಲವು ಬದಲಾವಣೆಗಳನ್ನು ತರುವಂತಹ ಶಕ್ತಿಯುಳ್ಳ ಕೆಲವೊಂದು ಆಪತ್ತುಗಳನ್ನು ತಂದು ಅದನ್ನು ಬತ್ತಿ ಹೋಗುವಂತೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ಇನ್ಫಾರ್ಮೇಷನ್ಗೆ ತಿಳ್ಕೊಳ್ಳಿ, ಯುಪ್ರಟಿಸ್ ನದಿ ಕಡೆಯ ದಿನಗಳಲ್ಲಿ ಬತ್ತಿ ಹೋಗುತ್ತದೆ. ಇದು ನಾನು ಹೇಳ್ತಿಲ್ಲ, ಸತ್ಯವೇದ ಹೇಳ್ತಾ ಇದೆ. ಪ್ರಕಟಣೆಯ ಪ್ರವಾದನೆ ಗ್ರಂಥ 16:12. ಅದರ ಮುಖಾಂತರವಾಗಿಯೇ ಈ ಮೂಡಣ ದಿಕ್ಕಿಂದ ಹೊರಡುವಂತಹ ಅರಸರು ಆ ಒಂದು ನದಿಯನ್ನು ದಾಟಿ ಈಸಿಯಾಗಿ ಬರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದರಲ್ಲಿಯೇ ಮನುಷ್ಯರನ್ನು ಬಹುತೇಕವಾಗಿ ಕೊಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ 4 ಮಂದಿ ದೂತರು ಕಟ್ಟಲ್ಪಟ್ಟಿದ್ದಾರೆ. ಇದುವೇ ನಾವು ಬಂದು ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡು ತಿಳಿಯುವುದಕ್ಕೋಸ್ಕರವಾಗಿ ಆರಿಸಿಕೊಂಡಿದ್ದೇವೆ. ಈ ಒಂದು ಈಗ ನಡೆಯುತ್ತಿರುವಂತಹ ಈ ಪಾಶ್ಚಾತ್ಯ ಯುದ್ಧಗಳಲ್ಲಿ ಹಲವು ವಿಧವಾಗಿರುವಂಥ ವದಂತಿಗಳು ಹರಡುತ್ತಾ ಇವೆ. ಹಲವು ವಿಧವಾಗಿರುವಂತಹ ಸುದ್ದಿಗಳನ್ನು ಹೇಳಿ ಜನಗಳನ್ನು ಬೇರೆ ಕಡೆ ನಂಬಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದು ಏನು? ಯಾಕೆಂದರೆ ಬೇರೆ ಕಡೆ ನಡೆಯುವಂತಹ ಯುದ್ಧವಲ್ಲ, ಸತ್ಯವೇದ ಹೇಳಿದಂತಹ ಒಂದು ಸ್ಥಳದಲ್ಲಿ ನಡೆಯುವಂತಹ ಯುದ್ಧ. ಆದ್ದರಿಂದ ಇದರ ಒಂದು ನಿಜ ಕಾರ್ಯವನ್ನು ಅರ್ಥ ಮಾಡ್ಕೋಬೇಕು. ವಿರೋಧಿ ಕಡೆಯಿಂದ ಒಂದನ್ನು ಹೇಳ್ತಾರೆ, ಒಳಗಿರುವವರ ಕಡೆಯಿಂದ ಒಂದು ಹೇಳ್ತಾರೆ. ನಾವು ಸುಮ್ಮನೆ ಸ್ಪೆಕ್ಟೇಟರ್ಸ್, ಒಬ್ಬೊಬ್ಬನೂ ಒಂದೊಂದು ಕಾರ್ಯವನ್ನು ಹೇಳ್ತಾ ಇರ್ತಾನೆ. ಈ ಮಾಧ್ಯಮಗಳು ತಾವು ಬಯಸುವುದನ್ನು ತಮಗೆ ಗೊತ್ತಿಲ್ಲದಲ್ಲೇ ಹೇಳ್ತಾರೆ ಅವರು. ಇವೆಲ್ಲರ ನಡುವೆ ಒಂದು ಸ್ಪಷ್ಟವಾದ ಒಂದು ತಿಳುವಳಿಕೆಯನ್ನು ಹೊಂದಬೇಕೆಂದರೆ ಸತ್ಯವೇದದ ಸಹಾಯದಿಂದ ಮಾತ್ರ ಅದನ್ನು ಹುಡುಕಬೇಕು. ಹೊರಗೆ ಹೇಳಲ್ಪಡುವಂಥ ಅಭಿಪ್ರಾಯಗಳನ್ನ ಸುಮ್ಮನೆ ಕೇಳಿ ಅದು ಹಾಗೆ, ಇದು ಹೀಗೆ, ಅವರು ಒಳ್ಳೆಯವರು, ಇದರಿಂದ ಅವರು ಬರ್ತಾ ಇದ್ದಾರೆ, ಆ ರೀತಿಯಾಗಿ ನಿಮ್ಮನ್ನು ನಂಬಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಮಾಯ ಬಲೆಯಲ್ಲಿ ನೀವು ಸಿಲುಕಬಾರದು. ಈ ಬರುವಂತಹ ಯುದ್ಧದ ಕುರಿತಾಗಿ, ಕಡೆಯ ಕಾಲದಲ್ಲಿ ಬರುವುದರ ಕುರಿತಾಗಿ ಕರ್ತನು ಯಾಕೆ ನಮಗೆ ಬರೆದುಕೊಟ್ಟಿದ್ದಾರೆ? ಈ ಒಂದು ಯುದ್ಧವನ್ನು ಕಾರಣವಾಗಿಟ್ಟುಕೊಂಡು ತಪ್ಪಾದ ನಂಬಿಕೆಗಳನ್ನು, ತಪ್ಪಾದ ಸುದ್ದಿಗಳನ್ನು ಹೇಳಿ ದೈವ ಜನರನ್ನು ಗೊಂದಲಪಡಿಸಬಾರದು. ಅವರು ಗೊಂದಲಕ್ಕೆ ಒಳಗಾಗಬಾರದು, ಅವರನ್ನು ಬೇರೆ ಥರ ತಿರುಗಿಸಬಾರದು. ಈ ಕಾರಣದಿಂದಲೇ ಯಾವಾಗಲೂ ಬರುವಂತಹ ಯುದ್ಧವನ್ನು 2000 ವರ್ಷಕ್ಕಿಂತ ಮುಂಚಿತವಾಗಿ ಒಂದು ದ್ವೀಪದಲ್ಲಿ ಮನುಷ್ಯ ಸಂಚಾರವಿಲ್ಲದಿರುವಂತಹ ಒಂದು ಐಲ್ಯಾಂಡ್ನಲ್ಲಿ ಸೆರೆ ಹಿಡಿಯಲ್ಪಟ್ಟಂತಹ ಒಬ್ಬ ವೃದ್ಧನಾಗಿರುವವನಿಗೆ ದೇವರು ಯಾಕೆ ಅದನ್ನು ಪ್ರಕಟಿಸಿ ಹೇಳಬೇಕು? ಇನ್ನು ಮುಂದೆ ಬರುವಂತಹ ಸಂತತಿ ಇದನ್ನು ಅರ್ಥ ಮಾಡಿಕೊಂಡು ಅವರ ಕಾಲದಲ್ಲಿ ಬರುವಾಗ ನೀವು ತಪ್ಪಿಸಿಕೊಳ್ಳಬೇಕು. ಯಾಕೆಂದರೆ ಇದನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ಕಟ್ಟುಕತೆಗಳನ್ನು ಹೇಳ್ತಾರೆ. ನಿಮ್ಮ ನಂಬಿಕೆಯನ್ನು ತಿರುಚುವುದಕ್ಕೆ ನೋಡುತ್ತಾರೆ. ನಾನು ಈಗಲೇ ನೋಡುತ್ತೀನಿ ಬಹಳ ವದಂತಿಗಳು, ಯುದ್ಧಗಳ ಕುರಿತಾಗಿ ವದಂತಿಗಳು. ಒಬ್ಬರು ಹೇಳುತ್ತಾರೆ, ಅಲ್ಲಿ ಅಮೆರಿಕ ದೇಶಕ್ಕೂ ಇಸ್ರೇಲ್ ದೇಶಕ್ಕೂ ಕರ್ತನು ಕಟ್ಟಳೆಯನ್ನು ಕೊಟ್ಟು ಅಲ್ಲಿ ಇರುವಂತಹ ಇರಾನಿಯರನ್ನು ಓಡಿಸಬೇಕು ಎಂಬುದಾಗಿ ದೇವರು ಆಜ್ಞಾಪಿಸಿದರು. ನನಗೆ ಗೊತ್ತು, ನಾನು ಪರಲೋಕದಲ್ಲಿ ಹೋಗಬೇಕಾದ್ರೆ ದೇವರು ಮಾತಾಡಿದರು. ಆ ಒಂದು ಜನಾಂಗವನ್ನು ನಾಶ ಮಾಡಲಿದ್ದೇನೆ, ಅದಕ್ಕೋಸ್ಕರವಾಗಿ ಯೋಜನೆಯನ್ನು ಕೊಟ್ಟಿದ್ದೇನೆ, ಪ್ರಾಜೆಕ್ಟ್ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳಿದರು. ಆದ್ದರಿಂದ ನಾವೆಲ್ಲ ಈ ಸೈನ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಇರಾನ್ ಮೇಲೆ ಯುದ್ಧ ನಡೀತಿದೆಯಲ್ಲ, ಇರಾನ್ ನಾಶವಾಗಬೇಕು, ಆ ಒಂದು ಜನಾಂಗ ನಾಶವಾಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಾಗಿ ಹೇಳ್ತಾರೆ. ಆದರೂ ನಿಜ ಕಾರ್ಯ ಏನಂತ ಕೇಳುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ತನ್ನ ಮನುಷ್ಯರಿಗೆ ಒಬ್ಬ ಮನುಷ್ಯನನ್ನು ಕೊಲೆ ಮಾಡುವುದಕ್ಕೆ ದೇವರು ಯಾವ ಆಜ್ಞೆ ಕೊಟ್ಟ ಹಾಗೆ ಸತ್ಯವೇದದಲ್ಲಿ ತಿಳಿಸಿಲ್ಲ. ಈ ದೇಶವನ್ನು ನಾಶ ಮಾಡು, ಈ ದೇಶವನ್ನು ಕೆಡವಿಯಾಕು, ಇವನು ಶಪಿಸಲ್ಪಟ್ಟವನು, ಇವನ್ನ ಕೊಲೆ ಮಾಡು. ಒಬ್ಬ ಸೇವಕನು ಇದಕ್ಕೆ ಏನು ಕಾರಣ ಹೇಳ್ತಾರೆ ಅಂತ ನೋಡುವುದಾದರೆ, ಅಲ್ಲಿ ಇರುವವರು ಕಾನಾನಿಯರು, ಇಸ್ರಾಯೇಲಿಯರು
ತಮ್ಮ ದೇಶಕ್ಕೆ ಹೋಗುವುದಕ್ಕೆ ಹೊರಟು ಹೋದಾಗ ಆ ದೇಶದಲ್ಲಿ ಇದ್ದಂತಹ ಶಪಿಸಲ್ಪಟ್ಟವರು ಕನಾನಿಯರು. ಅವರೇ ಇವತ್ತು ಅಲ್ಲಿ ಮೈಗ್ರೇಟ್ ಆಗಿ ಆ ಸ್ಥಳದಲ್ಲಿ ಈರಾನ್ನ ಪ್ರಜೆಗಳಾಗಿ ಇದ್ದಾರೆ. ದೇವರು ಅವತ್ತು ಹೇಳಿದ್ರಲ್ಲ, ಅವರು ಇಸ್ರೇಲ್ಯರಿಗೆ ಎದುರಾಗಿ ನಿಂತರಲ್ಲವೇ. ಈಗ ಕುಲವನ್ನು ನಾಶ ಮಾಡುವುದಕ್ಕೆ ದೇವರು ಇವತ್ತು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಮೆರಿಕ ಅಧಿಪತಿಗೂ ಇಸ್ರೇಲ್ ಪ್ರಧಾನಿಗೂ ದೇವರು ಬಂದು ಯೋಜನೆಯನ್ನು ಕೊಟ್ಟು ಅವರನ್ನು ನಿರ್ಮೂಲ ಮಾಡುವಾಗ ಹೇಳಿದರೆ ನೋಡಿ, ಹೆಂಗೆಲ್ಲ ಅವರು ತಿಳಿಯದೆ ಕರ್ತನೆ ಕಡೆಯ ಕಾಲದಲ್ಲಿ, ಹೊಸ ಒಡಂಬಡಿಕೆಯ ಕಾಲದಲ್ಲಿ ಮನುಷ್ಯರ ಮುಖಾಂತರವಾಗಿ ಮನುಷ್ಯರನ್ನು ಕೊಲೆ ಮಾಡುವಂತಹ ಆಜ್ಞೆಯೇ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ. ಈಗ ನಡೆಯುತ್ತಿರುವ ಕರ್ತನ ಹೊಸ ಒಡಂಬಡಿಕೆಯ ಯೋಜನೆಯನ್ನು, ಹೊಸ ಒಡಂಬಡಿಕೆಯಲ್ಲಿ ಪ್ರಕಟವಾಗಿರುವಂತಹ ದೇವರ ವರಗಳು, ದೇವರಾತ್ಮನ ಕೃತ್ಯಗಳು ವ್ಯತ್ಯಾಸವಾದವುಗಳವು. ಯೇಸು ಅವರ ಶಿಷ್ಯರು ಯೆರೂಸಲೇಮಿಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಒಂದು ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ರಾತ್ರಿ ತಂಗಬೇಕು ಎಂಬುದಾಗಿ ಅವರು ತೀರ್ಮಾನ ಮಾಡಿದಾಗ ಹಳ್ಳಿಯ ಜನಗಳು ವಿರೋಧ ಮಾಡ್ತಾರೆ. ನಮ್ಮೂರಲ್ಲಿ ನೀವು ಉಳ್ಕೋಬಾರದು, ಹೊರಗೆ ಹೋಗ್ರಿ ಎಂಬುದಾಗಿ. ಶಿಷ್ಯರು ಯೋಚನೆ ಮಾಡಿ, ನಾವೇನು ತಪ್ಪು ಮಾಡಿದ್ವಿ? ನಾವು ಈ ಊರಲ್ಲಿ ತಂಗಿದರೆ ಈ ಊರಿನವರಿಗೆ ಅಲ್ವಾ ಒಳ್ಳೆಯದು? ಆ ರೀತಿ ಹೇಳಿದ್ರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಕಣ್ರಿ, ಅದೆಲ್ಲ ಯಾವ ಒಳ್ಳೆಯದು ಬೇಡ, ಹೊರಗೆ ಹೋಗ್ರಿ ಎಂಬುದಾಗಿ ಯೇಸುವನ್ನು ಅವರ ಶಿಷ್ಯರನ್ನು ಊರಿಗೆ ಹೊರಗೆ ಅವರು ಕಳಿಸ್ಕೊಟ್ರು. ಶಿಷ್ಯರಿಗೆ ಸಹಿಸಕ್ಕಾಗಲಿಲ್ಲ. ದೇವರ ಬಳಿ ಕೇಳ್ತಾರೆ, ದೇವರೇ, ಎಲಿಯನು ಆಕಾಶದಿಂದ ಬೆಂಕಿಯನ್ನು ಇಳಿಸಿದಂತೆ ಈಗ ಬೆಂಕಿಯನ್ನು ಇಳಿಸಿ ಇವನ ನಾಶ ಮಾಡುವುದಕ್ಕೆ ನಿಮಗೆ ಸಮ್ಮತಿ ಅಂತ ಕೇಳ್ತಾರೆ. ಆಗ ದೇವರು ಹೇಳುತ್ತಾರೆ, ನೀವು ಯಾವ ಆತ್ಮವನ್ನು ಹೊಂದಿದ್ದೀರಿ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಕುಮಾರನು ಮನುಷ್ಯರನ್ನು ಬಿಡಿಸುವುದಕ್ಕೂ ರಕ್ಷಿಸುವುದಕ್ಕೆ ಬಂದಿದ್ದಾರೆ. ನೀನು ಎಲಿಯ ಕಾಲದಲ್ಲಿ ನಿಲ್ಲಬೇಡ, ಕಾಲ ಇವಾಗ ಬದಲಾಗಿದೆ. ಮನುಷ್ಯ ಕುಮಾರನ ಕಾಲದಲ್ಲಿ ನೀವತ್ತು ಇದ್ದೀರಾ, ನೀವು ಮನುಷ್ಯ ಕುಮಾರನ ಮಕ್ಕಳಾಗಿ ಇವತ್ತು ಇದ್ದೀರಾ. ಹಾಗಾಗಿ ನಿಮಗೆ ಬಂದು ಬೇರೆ ಒಂದು ಕಾನೂನು. ಮನುಷ್ಯ ಕುಮಾರನ ಯಾತಕ್ಕೋಸ್ಕರ ಬಂದರು? ಜನಗಳನ್ನ ರಕ್ಷಿಸುವುದಕ್ಕೂ ಬಿಡುಗಡೆ ಮಾಡಬೇಕಲ್ವಾ. ಅವರನ್ನು ನಾಶ ಮಾಡುವುದಕ್ಕಲ್ಲ, ಮನುಷ್ಯರನ್ನ ನಾಶ ಮಾಡುವುದಕ್ಕೆ ನಾನು ಬಂದಿಲ್ಲ, ಅವರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಎಂಬುದಾಗಿ ದೇವರು ಹೇಳುತ್ತಾರೆ. ಆಗ ದೇವರು ಬಂದು ಈಗ ಇವರನ್ನು ನೋಡಿ, ಆ ಕುಲವನ್ನು ನಾಶ ಮಾಡು, ಈ ಕುಲವನ್ನು ನಾಶ ಮಾಡು ಎಂಬುದಾಗಿ ದೇವರು ಹೆಂಗೆ ಹೇಳ್ತಾರೆ? ಈಗ ಯಾವ ರೀತಿ ಕಲಿಸುತ್ತಾರೆ ಅಂದರೆ, ಕರ್ತನು ಇಸ್ರಾಯೇಲ್ಯರ ದೇವರು. ಆ ರೀತಿಯಾಗಿ ಒಂದು ಜನಾಂಗಕ್ಕೆ ನಾಯಕರಾಗಿ, ನಮ್ಮೂರಲ್ಲಿ ನೋಡಿದರೆ ಜನಾಂಗಕ್ಕೆ ಒಬ್ಬ ನಾಯಕರಿರ್ತಾರೆ. ಆ ರೀತಿಯಾಗಿ ಯೇಸು ಯಹೂದ್ಯರಿಗೆ ನಾಯಕ ಅಂತ ಬರ್ತಾರೆ. ಇಲ್ಲಿ ಯೇಸು ಯಹೂದ್ಯರಿಗೆ ನಾಯಕ ಅಲ್ಲ, ಲೋಕರಕ್ಷಕನು. ಲೋಕಪೂರ್ತಿಯಾಗಿ ಅವರೇ ದೇವರು, ಲೋಕಪೂರ್ತಿಯಾಗಿ ಅವರೇ ರಕ್ಷಕನು. ಅವರು ಭಾರತಕ್ಕೂ ಅವರೇ ರಕ್ಷಕನು. ನೀವೇನು ಹೇಳ್ತೀರಾ? ಅವರು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಇಂಡಿಯಾನ ನಾಶ ಮಾಡಿಬಿಡ್ತಾರಾ? ಹಾಗಾದ್ರೆ ಇಂಡಿಯಾಗೆ ಯಾರು ರಕ್ತ ಸುರಿಸಿದ್ದು? ಯೇಸು ಲೋಕರಕ್ಷಕನು, ಇರಾನ್ಗೂ ಅವರ ರಕ್ತವನ್ನು ಸುರಿಸಿದ್ದಾರೆ. ಲೋಕರಕ್ಷಕನು ಅಂತ ಬರುವಾಗ ಎಲ್ಲರಿಗೂ ಒಳಗೆ ಅಲ್ಲಿ ಬರುತ್ತದೆ. ಹಾಗಾದರೆ ಅಲ್ಲಿ ಕ್ರೈಸ್ತರಿಲ್ವಾ? ರಕ್ಷಣೆ ಹೊಂದಿರೋರಿಲ್ವಾ? ಅಲ್ಲಿ ಬಿಡುಗಡೆ ಹೊಂದಿರೋರಲ್ಲಿ ಇಲ್ವಾ ಅಲ್ಲಿ? ಹಾಗಾದರೆ ಒಂದು ಕುಲವನ್ನು ಸ್ವೀಕರಿಸಿಕೊಂಡು ದೇವರು ಹೆಂಗ್ರಿ ಯುದ್ಧಕ್ಕೆ ಹೋಗ್ತಾರೆ? ಹಾಗಾದ್ರೆ ನಮ್ಮ ನಂಬಿಸ್ತಾರೆ ನೋಡಿ, ಒಂದು ಯುದ್ಧವನ್ನು ಆಧಾರವಾಗಿಟ್ಕೊಂಡು. ಹಾಗಾಗಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಸತ್ಯವೇದ ಹೇಳುತ್ತದೆ, ಕರ್ತನು ಹೊಸ ಒಡಂಬಡಿಕೆ ಕಾಲದಲ್ಲಿ ತನ್ನನ್ನು ಹಿಂಬಾಲಿಸುವಂತಹ ಮನುಷ್ಯರನ್ನು ನೋಡಿ ಹೇಳ್ತಾರೆ. ಒಂದು ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರನ್ನು ಹಿಂಬಾಲಿಸಿದವರು ಮಾಂಸದೊಂದಿಗೂ ರಕ್ತದೊಂದಿಗೂ ಯುದ್ಧವನ್ನು ಮಾಡಿದರು. ಆದರೆ ನಿಮಗೆ ಮಾಂಸದೊಂದಿಗೂ ರಕ್ತದೊಂದಿಗೂ ಯುದ್ಧವೇ ಇಲ್ಲ. ಎಫೆಸದವರಿಗೆ 6ನೇ ಅಧ್ಯಾಯ 12ನೇ ವಾಕ್ಯ. ಮಾಂಸದೊಂದಿಗೂ ಅಲ್ಲ, ರಕ್ತದೊಂದಿಗೂ ಅಲ್ಲ. ಯಾಕೆ ಈ ವಾಕ್ಯವನ್ನು ಹೇಳಬೇಕು? ಒಂದು ಕಾಲದಲ್ಲಿ ದೇವ ಜನಗಳು ಎಂಬುದಾಗಿ ಅರಿಯಲ್ಪಟ್ಟಂತಹ ಇಸ್ರಾಯೇಲ್ಯರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಮಾಂಸದೊಂದಿಗೂ ರಕ್ತದೊಂದಿಗೂ ಯುದ್ಧವನ್ನು ಮಾಡಿದರು. ಆದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಯೇಸುವನ್ನು ಹಿಂಬಾಲಿಸುವಂತಹ ಈ ಒಂದು ಯೋಜನೆಯಲ್ಲಿ ನಮಗೆ ಶಾರೀರಿಕವಾಗಿರುವಂತಹ ಆ ಯುದ್ಧ ಆಗಿರ್ಬೋದು, ಅದು ಮುಗಿದೋಗಿದೆ. ನಾನು ಯಾರ ಬಳಿ ಈ ರೀತಿ ಮಾತಾಡಿ ಆ ದೇಶಕ್ಕೆ ವಿರುದ್ಧವಾಗಿ ಹೋಗುವಂಗೆಲ್ಲ ಹೇಳಲ್ಲ. ಅದುವೇ ದೇವರು ಹೇಳಿದ್ದು. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸುಮ್ಮನೆ ಯಾರಾದರೂ ಟಿ ವಿಯಲ್ಲಿ ಬಂದು ಜನಗಳಿಗೆ ಉದ್ಭವವಾಗಿ ಆ ಜನಾಂಗ ಏನು ಮಾಡಿದ್ರು, ಈ ಜನಾಂಗ ಏನು ಮಾಡಿದ್ರು, ಯಾಕೆ ದೇವರನ್ನ ನಾಶ ಮಾಡೋಕ್ಕೆ ಹೇಳಿದ್ರು, ಯಾರನ್ನೂ ಹಂಗೆಲ್ಲ ನಾಶ ಮಾಡೋಕ್ಕೆ ಹೇಳಲ್ಲ. ಒಬ್ಬನು ಬಂದು ಕರ್ತನು ನನಗೆ ಈ ರೀತಿಯಾಗಿ ಒಂದು ಕುಲವನ್ನು ನಾಶ ಮಾಡೋಕ್ಕೆ ಹೇಳಿದ್ರು, ಒಬ್ಬ ಮನುಷ್ಯನ ನಾಶ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಅವನು ಸುಳ್ಳನು. ಆ ಸರ್ಕಾರನೇ ಹೇಳುತ್ತೆ, ದೇವರು ನೋಡ್ರಿ ನಮ್ಮ ಬಳಿ ಮಾತಾಡಿ ಆ ದೇಶವನ್ನು ನಾಶ ಮಾಡಿ. ಹೆಂಗೆ ಹೇಳ್ತಾರೆ? ಆ ದೇಶಕ್ಕೆ ಯೇಸು ರಕ್ತವನ್ನು ಸುರಿಸಿದ್ದಾರೆ, ಎಲ್ಲರಿಗೋಸ್ಕರವಾಗಿಯೂ. ಕರ್ತನು ಈಗ ನೀತಿಗೆ ದೇವನು, ಅನೀತಿಗೆ ವಿರೋಧಿ, ಪಾಪಕ್ಕೆ ವಿರೋಧಿ ಅಥವಾ ಪರಿಶುದ್ಧತೆಗೆ ದೇವನು, ಸತ್ಯಕ್ಕೆ ದೇವರು, ಸತ್ಯವೆಲ್ಲದ ಸುಳ್ಳಿಗೆ ವಿರೋಧಿ. ಇದುವೇ ಈಗ ಸತ್ಯ ಎಲ್ಲೇ ಇದ್ದರೂ ದೇವರಲ್ಲಿದ್ದಾರೆ. ಈ ದೇಶದಲ್ಲಿ ಇದ್ದರೂ ಇರ್ತೀನಿ ಹಂಗೆಲ್ಲ ಇಲ್ಲ. ಅದೇ ರೀತಿಯಾಗಿ ಇವತ್ತಿರುವಂತಹ ಕಾಲಘಟ್ಟದಲ್ಲಿ
ಕರ್ತನು ನೀತಿಯಲ್ಲಿದೆಯೋ ಆ ಕಡೆ ಇರುತ್ತಾರೆ. ಕರ್ತನ ಜನಗಳು ನಾವು ಪಾಪ ಮಾಡೋಣ ಅಂತ ಹೇಳಿದ್ರೆ ಕರ್ತನು ಸರಿ ನನ್ನ ಮಕ್ಕಳು ಅವ್ರನ್ನ ಬಿಟ್ಬಿಡು ಅಂತ ಹೇಳಲ್ಲ. ಕರ್ತನು ಇವಾಗ ಯಾವ ಕುಲಕ್ಕೋ ಒಬ್ಬ ಮನುಷ್ಯನಿಗೋ ಅಥವಾ ಒಬ್ಬ ಸೇವಕನಿಗೆ ಮಾತ್ರ ಅವರು ದೇವರಲ್ಲ. ಅವರು ನೀತಿಯಾಗಿ ನಡೆಯಬೇಕು. ಸೇವಕನಾಗಿದ್ದರೂ ನೀತಿಯಾಗಿ ನಡೆಯಬೇಕು. ಸೇವಕನಾಗಿದ್ದರೂ ಪರಿಶುದ್ಧವಾಗಿರಬೇಕು. ಅವರು ಅಲ್ಲಿಯೇ ಸಪೋರ್ಟ್ ಮಾಡ್ತಾರೆ ವಿನಃ ದೇವರ ಮನೆಯೇ ಪಾಪ ಮಾಡಿದಾಗ ನನ್ನ ನ್ಯಾಯ ತೀರ್ಪನ್ನು ನನ್ನ ಮನೆಯಿಂದ ಆರಂಭಿಸುವಂಥ ಕಾಲ ಅಂತ ಹೇಳಿದರು. ಅದು ದೇವರ ಮನೆ, ದೇವರ ಒಂದು ಆಲಯ ಸೇವೆ. ಹಾಗಾದ್ರೆ ದೇವರು ಅವ್ರಿಗೆ ಸಪೋರ್ಟ್ ಮಾಡ್ತಾನೆ. ಏನು ತಪ್ಪು ಮಾಡಿದ್ರು ನೀವು ಆ ರೀತಿ ಅನ್ಕೋಬಾರ್ದು. ಕರ್ತನು ಯಾರನ್ನ ಅವಲಂಬಿಸಿರ್ತಾರೆ ಅಂದರೆ ನೀತಿಯನ್ನು ಅವಲಂಬಿಸಿರ್ತಾರೆ, ಸತ್ಯವನ್ನು ಅವಲಂಬಿಸಿರ್ತಾರೆ, ಪರಿಶುದ್ಧತೆಯನ್ನು ಅವಲಂಬಿಸಿರ್ತಾರೆ, ಪ್ರೀತಿಯನ್ನು ಅವಲಂಬಿಸಿರ್ತಾರೆ. ಅದು ಎಲ್ಲಿದ್ದರೂ ಸರಿ ದೇವರು ಅದನ್ನು ಸ್ವೀಕರಿಸುತ್ತಾರೆ. ಹಾಗಾದರೆ ನೀವು ಯೇಸು ಒಂದು ಪಕ್ಷದವರೆಂಬುದಾಗಿ ಹೇಳುವಂಥ ಕಾರ್ಯವನ್ನು ನಿಲ್ಲಿಸಿಬಿಡಿ. ಅದು ಹಳೆಯ ಒಡಂಬಡಿಕೆಯ ಕಾಲದ ಉಪದೇಶಕ್ಕೆ ವಿರುದ್ಧವಾದದ್ದು. ನೀವು ಹಳೆಯ ಒಡಂಬಡಿಕೆಯಲ್ಲಿರುವಂತಹ ಕಾರ್ಯವನ್ನು ಹೊಸ ಒಡಂಬಡಿಕೆಯೊಂದಿಗೆ ತಂದು ಸಿಂಕ್ ಮಾಡಿ ನೀವು ಅದನ್ನು ನಂಬುವಂತೆ ಮಾಡಿ ಜನಗಳನ್ನು ಕುರುಡಾಗುವಂತೆ ಮಾಡಬಾರ್ದು. ಅಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಹಾಕಿರುವಂಥ ವಾಕ್ಯವನ್ನು ತಂದು ಹೊಸ ಒಡಂಬಡಿಕೆಯಲ್ಲಿ ತೋರಿಸಬಾರ್ದು. ದೇವರೇ ಹೇಳಿದ್ದು ಎಳೆಯ ಇಳಿಸಿದ್ದು ತಪ್ಪಲ್ಲ, ಅದು ನಿಜವೇ. ಅದು ನಿಜಕ್ಕೆ ಅದು ದೂರವಾದದ್ದಲ್ಲ, ಆದರೆ ಈ ಕಾಲಕ್ಕೆ ಅದು ಯೋಗ್ಯವಾದದ್ದಲ್ಲ. ಅವರು ಮಾಡಿದ್ರಲ್ಲ, ದೇಶವನ್ನು ನಾಶ ಮಾಡಬೇಕು ಅಂತ ಯುದ್ಧಕ್ಕೆ ಹೋದ್ರಲ್ಲ, ಅದು ಆವಾಗ ಅದು ಹೋಲಿಕೆಯಾಗುತ್ತೆ ಹಳೆ ಒಡಂಬಡಿಕೆಯಲ್ಲಿ. ಅದನ್ನು ಇಟ್ಕೊಂಡು ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಅದನ್ನು ಸೇರಿಸ್ತೀರಾ? ಹೊಸ ಒಡಂಬಡಿಕೆಯಲ್ಲಿ ಇದು ಜೋಡಣೆ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ನನ್ನ ಜನಗಳ ಬಳಿ ನಾನು ಮಾತಾಡುವಾಗ ಯಾರನ್ನು ನಾಶ ಮಾಡುವಂತೆ ಮಾತಾಡೋದಿಲ್ಲ. ನೋಡಿ, ಅಪೊಸ್ತಲರ ಕಾಲದಲ್ಲಿ ಅವರಿಗೆ ಎಷ್ಟೊಂದು ಸಮಸ್ಯೆಗಳಿತ್ತು. ದೇಶ ವಿರೋಧ ಮಾಡಿತ್ತು, ವಿರೋಧಿಗಳು ಇದ್ದರು. ಎಲ್ಲಾದರೂ ದೇವರು ಅಷ್ಟು ದೊಡ್ಡ ಸಭೆ, ಸಾವಿರಾರು ಮಂದಿ ಇದ್ರಲ್ಲ, ಅವರಿಗೆ ಒಂದು ಯೋಜನೆಯನ್ನು ಕೊಟ್ಟು ರೋಮನರ ಅರಮನೆಯಲ್ಲಿ ಗುಂಡು ಹಾಕು, ಅದನ್ನು ಒಡೆದಾಕು ಏನಾದರೂ ಹೇಳಿದ್ರಾ? ಹೇಳಲಿಲ್ಲ. ಏಕೆಂದರೆ ಇವರು ಬದುಕುತ್ತಿರುವ ಕಾಲ ಉಪದ್ರವ ಇದ್ದರೂ ಕಷ್ಟ ಇದ್ದರೂ ಸ್ವೀಕರಿಸಬೇಕೇ ವಿನಃ ಹೋಗಿ ಶಾರೀರಿಕವಾಗಿ ಯುದ್ಧವನ್ನು ಮಾಡಬಾರ್ದು. ಹಾಗಾಗಿ ಅಜ್ಞಾನವನ್ನು ಇವುಗಳನ್ನಿಟ್ಟು ಬಿತ್ತುತ್ತಾರೆ. ಆದ್ದರಿಂದ ಈ ಕಾರ್ಯಗಳನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಯಾರಿಗೆ ನಡೆಯುವಂಥ ಯುದ್ಧ, ಯಾಕೆ ಯುದ್ಧದ ಸ್ವಭಾವ ಆದರೂ ಏನು, ಇದರಲ್ಲಿ ನಾವೇನು ಮಾಡಬೇಕು ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಸ್ಥಳದ ಕುರಿತಾಗಿ ನಿಮ್ಮ ಬಳಿ ಮಾತಾಡುವುದಕ್ಕೆ ಇಷ್ಟಪಡುತ್ತಿದ್ದೇನೆ. ಇದರಲ್ಲಿ ಮೊದಲು ನಾವು ನೋಡ್ತೀವಿ, ಆ ಯುಪ್ರಟಿಸ್ ನದಿಯ ತೀರದಲ್ಲಿ 4 ದೂತರು ಕಟ್ಟಲ್ಪಟ್ಟಿದ್ದಾರೆ. ಈಗ ಇದರಲ್ಲಿ ನಮಗೇನು ಪ್ರಶ್ನೆ ಬರುತ್ತೆ? ಇವರು ಯಾವಾಗ ಕಟ್ಟಲ್ಪಟ್ಟರು? ಗೊತ್ತಿಲ್ಲ ನಮಗೆ. ಮತ್ತೊಂದು, ಈ ದೂತರು ದೇವರ ಸಂಹಾರಕ ದೂತರ ಅಥವಾ ಸೈತಾನನ ದೂತರ? ಅದು ನಮಗೆ ಗೊತ್ತಿಲ್ಲ. ಆ ಸ್ಥಳದಲ್ಲಿ ಪದ ದೂತರು ಅಂತ ಬರೆಯಲ್ಪಟ್ಟಿದೆಯಲ್ಲ, ಹಾಗಾಗಿ ನೀವು ಆ ರೀತಿ ಭಾವಿಸ್ಬೋದು. ಆದರೆ ನಿಜವಾಗ್ಲೂ ನೀವು ನೋಡುವುದಾದರೆ ಕರ್ತನ ದೂತರನ್ನು ಕಟ್ಟಿ ಹಾಕಲಾಗುವುದಿಲ್ಲ. ಯಾರು ಕರ್ತನ ದೂತರನ್ನು ಕಟ್ಟಾಕ್ತಾರೆ? ಯಾರಾದರೂ? ಕರ್ತನ ದೂತರು ಕರ್ತನ ಮಾತಿನ ಮೇರೆಗೆ ಕ್ರಿಯೆ ಮಾಡುವವರು. ಹೋಗು ಅಂದರೆ ಹೋಗ್ತಾರೆ, ನಾಶ ಮಾಡೋರು ನಾಶ ಮಾಡ್ತಾರೆ. ಅವರ ಮಾತಿನ ಪ್ರಕಾರ ಮಾಡುವಂತಹ ಅವರ ದೂತರೇ ಎಂಬುದಾಗಿ ಸತ್ಯವೇದ ಅವರ ಬಗ್ಗೆ ಹೇಳುತ್ತೆ. ಹಾಗಾಗಿ ಅವರು ತನ್ನ ಮಾತಿನ ಪ್ರಕಾರ ಮಾಡ್ತಾರೆ. ಹಾಗಾದರೆ ಕಟ್ಟಾಕಿದ್ರೆ ಈ ದೂತರು ಸ್ವಾತಂತ್ರ್ಯವಾಗಿ, ಕಟ್ಟಾಕಲಿಲ್ಲ ಅಂದರೆ ಸ್ವಾತಂತ್ರ್ಯವಾಗಿ ನಾಶ ಮಾಡಿಬಿಡ್ತಾರೆ. ಕಟ್ಟಿದ್ರೆ ಮಾತ್ರ ಮಾತಾಡದೇ ಇರ್ತಾನೆ. ಹಾಗಾದರೆ ಇವರು ದೇವರ ಬಳಿಯಿಂದ ಒಂದು ಕಾಲದಲ್ಲಿ ದೂತರಾಗಿದ್ದವರು, ಬಿದ್ದು ಹೋದಂತಹ ದೂತರು ಅವರೇ ಕಟ್ಟಲ್ಪಟ್ಟವರಾಗಿರ್ತಾರೆ. ಸತ್ಯವೇದಲ್ಲಿ ನಾವು ಓದಿದ್ದೇವೆ, ಯೂದ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಿಂದ ತಳ್ಳಲ್ಪಟ್ಟು ದಂಡಿಸಲ್ಪಟ್ಟಂತಹ ದೂತರನ್ನೇ ಕಟ್ಟಾಕ್ತಾರೆ. 6ನೇ ವಾಕ್ಯ ಹೇಳುತ್ತದೆ, ತಮ್ಮ ಅನಾದಿ ಕಾಲದ ಸ್ಥಾನವನ್ನು ಕಾದುಕೊಳ್ಳದೆ ತಮಗಿರುವಂತಹ ವಾಸಸ್ಥಳವನ್ನು ಬಿಟ್ಟು ಬಿಟ್ಟಂತಹ ದೂತರನ್ನು ಮಹಾದಿನದ ನ್ಯಾಯ ತೀರ್ಪಿಗೋಸ್ಕರವಾಗಿ ನಿತ್ಯ ಸರಪಣಿಗಳಿಂದ ಕಟ್ಟಾಕಿ. ಹಾಗಾದರೆ ಯಾರನ್ನ ದೇವರು ಕಟ್ಟಾಕ್ತಾರೆ ಅಂತ ನೋಡುವುದಾದರೆ, ತನ್ನ ದೂತರನ್ನು ಕಟ್ಟಬೇಕಾಗಿರೋ ಅಗತ್ಯತೆ ಇಲ್ಲ. ಅವರು ದೇವರ ಆಜ್ಞೆ ಹೊರಡದೆ ಯಾವ ಒಂದನ್ನು ತಾವಾಗಿ ಮಾಡುವುದಿಲ್ಲ. ಇದು ಕಟ್ಟಾಕಲ್ಪಟ್ಟಿದೆ ಅಂದರೆ ಇದು ಬಿದ್ದು ಹೋಗಿರುವಂತಹ ಸಂಹಾರಕ ದೂತರು. ದೂತರಲ್ಲಿ ಹಲವಾರು ವಿಧಾನಗಳು ಉಂಟು. ಕರ್ತನ ಸುದ್ದಿಯನ್ನು ತರುವವರು, ಯುದ್ಧವನ್ನು ಮಾಡುವರು ಎಂಬುದಾಗಿ. ಅದರಲ್ಲಿ ಒಂದು ಗುಂಪು ದೂತರು ಸಂಹಾರಕ ದೂತರು. ಕರ್ತನು ತಮ್ಮ ನ್ಯಾಯ ತೀರ್ಪನ್ನು ಸಲ್ಲಿಸುವುದಕ್ಕಾಗಿ ಭೂಮಿಯಲ್ಲಿ ಒಂದು ನಾಶವನ್ನು ತರಬೇಕೆಂದರೆ ಈ ಸಂಹಾರಕ ದೂತರನ್ನು ಕಳುಹಿಸುತ್ತಾರೆ. ಹೆಜ್ಕೇಲ 9ನೇ ಅಧ್ಯಾಯದಲ್ಲಿ ಸಂಹಾರಕ ದೂತರ ಕುರಿತಾಗಿರುವ ಸಂದೇಶವನ್ನು ಕೇಳಿದ್ದೇವೆ. ಅವರು ದೇವರ ದೂತರು, ಅವರು ಹೇಳಿದ್ರೆ ಮಾತ್ರ ಹೋಗ್ತಾರೆ. ಈ ಸಂಹಾರಕ ದೂತರ ಬಗ್ಗೆ ಸಂಬಂಧಪಟ್ಟ ದೂತರಲ್ಲಿ ಸೈತಾನನ ಮಾಯೆಯಿಂದ ಬಿದ್ದು ಹೋದಂತಹ ದೂತರಾಗಿರುವ ಈ ವಿಧಾನದಲ್ಲಿ ಬಿದ್ದಂತಹ 4 ಮಂದಿಯಾಗಿ ಇರಕ್ಕೆ ಸಾಧ್ಯ.
ಅವರೇ ಸಂಹರಿಸುವವರು. ಅವರಿಗೆ ಯಾವ ಸ್ಥಳದಲ್ಲಿ ಕತ್ತಿ ಹಾಕಿದ್ರೆ ಹಿಂಗೆ ಕೊಲ್ಲಕ್ಕೆ ಸಾಧ್ಯ ಅಂತ ಗೊತ್ತು. ಅವರು ಒಂದು ಕಾಲದಲ್ಲಿ ದೇವರ ಸಂಹಾರಕ ಪಡೆಯಲ್ಲಿ ಇದ್ದವರು. ಸೈತಾನನೊಂದಿಗೆ ಸೇರಿ ಅವನ ಕಪಟ ಮಾತನ್ನು ಕೇಳಿ ಒಂದು ಗುಂಪು ದೂತರು ತಳ್ಳಲ್ಪಟ್ಟು ಬಿದ್ದರಲ್ಲ, ಅದರಲ್ಲಿ ಈ ಬಗೆಯ ದೂತರು ಕೂಡ ಬಿದ್ದರು. ಅದರಲ್ಲಿ ಒಂದು 4 ಮಂದಿನೇ ಇಲ್ಲಿ ಕಟ್ಟಲ್ಪಟ್ಟವರಾಗಿದ್ದಾರೆ. ಅವರು ಕಟ್ಟಲ್ಪಟ್ಟದಂದಿನಿಂದ ಅವರು ಬಿದ್ದು ಹೋದಂತಹ ಸಂಹಾರಕ ದೂತರ ಬಗೆಗೆ ಸೇರಿದವರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಈ ಸ್ಥಳದಲ್ಲಿ ಯುದ್ಧ ಆರಂಭವಾಗುವಾಗ ನಾವು ಬಹಳ ಗಮನವಾಗಿರಬೇಕು. ಇದು ಬರೀ 2 ದೇಶಗಳ ನಡುವೆ ನಡೆಯುವಂತಹ ಯುದ್ಧ ಮಾತ್ರವಲ್ಲದೆ, ಈ ಯುದ್ಧದ ಹಿಂದೆ ಒಂದು ಭಯಂಕರವಾಗಿರುವ ಒಂದು ಬಿದ್ದು ಹೋದಂತಹ ಆತ್ಮವಿದೆ. 4 ಸ್ಪಿರಿಟ್ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೊರತೋರಿಕೆಯಲ್ಲಿ ನೋಡಿದ್ರೆ ದೇಶಗಳು ಅಲ್ಲಿ ನಮಗೆ ಅದು ಕಾಣುತ್ತೆ. ಒಂದು ವೇಳೆ ಇರಾನ್ ಎಂಬುದಾಗಿ ಒಂದು ದೇಶ, ಅಮೆರಿಕ ಎಂಬುದಾಗಿ ಒಂದು ದೇಶ, ಈ ಸ್ಥಳದಲ್ಲಿ ಇಸ್ರೇಲ್ ಎಂಬುದಾಗಿ ಒಂದು ದೇಶ, ಸಿರಿಯಾ ಎಂಬುದಾಗಿ ಒಂದು ದೇಶ, ಇವರ ಒಳಗೆ ಜಗಳ ಬರುತ್ತೆ, ಹೊಡ್ಕೋತಾರೆ. ಆ ನದಿಯ ತೀರದಲ್ಲಿ ಆ ಯುದ್ಧ ಆರಂಭವಾಗ್ತಾ ಇದೆ. ಇಷ್ಟು ಮಾತ್ರ ನಮಗೆ ಗೊತ್ತು. ದೇಶಗಳು ಅಲ್ಲಿ ಕದನ ಮಾಡುವ ಹಾಗೆ ಕಾಣಿಸುತ್ತಲ್ವಾ, ಅದರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಸತ್ಯವೇದ ತೋರಿಸುತ್ತದೆ. 4 ದೂತರಿದ್ದಾರೆ. ಈ 4 ದೂತರು ಮನುಷ್ಯರನ್ನ ಕೊಲ್ಲುವ ಸಾಮರ್ಥ್ಯವುಳ್ಳವರು, ಮನುಷ್ಯರನ್ನ ನಾಶ ಮಾಡುವಂಥ ಅಧಿಕಾರವನ್ನು ಹೊಂದಿರುವವರು, ಸಂಹಾರಕ ದೂತರು, ಕ್ರೂರವಾಗಿರುವ ರೀತಿಯಲ್ಲಿ ಕೊಲೆ ಮಾಡಲು ಇರುವವರು. ಅವರ ಆಳ್ವಿಕೆ, ಅವರ ಒಂದು ಕಾರ್ಯಗಳು ದೇಶದಲ್ಲಿ ಬಂದರೆ ಲೋಕ ಸಹಿಸಕ್ಕಾಗಲ್ಲ. ಇವರನ್ನು ಕಟ್ಟಾಕಿಟ್ಟಿದ್ದಾರೆ. ಅವರು ಅಲ್ಲಿ ಕಟ್ಟಲ್ಪಟ್ಟವರಾಗಿ ಒಂದು ಕ್ರಿಯೆ ಮಾಡಲಾಗದೇ ಇದ್ದಾರೆ. ಈ ಕಡೆಯ ಕಾಲದಲ್ಲಿ ಈ ದೂತರು ಬಿಚ್ಚಲ್ಪಡುವವರಾಗಿರ್ತಾರೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ನಿಜವೇನೆಂದರೆ, ಇದು ಬರೀ ಯುಪ್ರಟಿಸ್ ನದಿಯ ತೀರದಲ್ಲಿ ಮೆಸೊಪೊಟೇಮಿಯಾದಲ್ಲಿ ಬರಲಿರುವಂತಹ ಈ ಒಂದು ಯುದ್ಧ ಮನುಷ್ಯರಿಗೂ ಇರುವಂಥ ಯುದ್ಧ ಮಾತ್ರವಲ್ಲ, ದೇಶಕ್ಕೂ ಮಾತ್ರ ಇರುವಂಥ ಯುದ್ಧವಲ್ಲ. ಇದರ ಹಿಂದೆ ದೊಡ್ಡ ಸ್ಪಿರಿಚುವಲ್ ಆಗಿರುವ ಕಾರ್ಯವಿದೆ. ಒಂದು ಆತ್ಮವಿದೆ. 4 ಬಿದ್ದುವುದಂತಹ ದೂತರ ಆತ್ಮಗಳ ಕ್ರಿಯೆ ಇರುವಂಥದ್ದಾಗಿದೆ. ಈ ಆತ್ಮಗಳ ಕ್ರಿಯೆಯನ್ನು ನೀವು ಕ್ಷಿಪಣಿಗಳನ್ನಿಟ್ಟು ಅಡಗಿಸಲು ಸಾಧ್ಯವಿಲ್ಲ. ಈ ಆತ್ಮಗಳ ಕ್ರಿಯೆಯನ್ನು ನೀವು ದೊಡ್ಡ ಅಣುಗುಂಡನ್ನಾಕಿ ಅಡಗಿಸಲಾಗುವುದಿಲ್ಲ. ಇವುಗಳನ್ನು ಅಡಗಿಸುವಂತಹ ಒಂದೇ ಒಂದು ಆಯುಧ ದೇವರ ಮಕ್ಕಳ ಬಳಿಯಲ್ಲಿ ಇರುವಂಥದ್ದಾಗಿದೆ. ಬೇರೆ ಯಾರೂ ಅದನ್ನು ಮಾಡೋಕ್ಕಾಗಲ್ಲ. ರಾಜ್ಯಗಳು ಕೂಡಿಕೊಂಡು, ಅರಸರುಗಳು ಕೂಡಿಕೊಂಡು ಏನು ಮಾಡೋಕ್ಕಾಗಲ್ಲ. ಇವರೇನು ಮಾಡ್ಬೋದು ಅಂದರೆ, ಆ ದೇಶವನ್ನು ಅಡಗಿಸಬಹುದು, ಈ ದೇಶವನ್ನು ಅಡಗಿಸಬಹುದು. ಈ ಒಂದು ಆತ್ಮವನ್ನು ಅಡಗಿಸಲು ಅಮೆರಿಕ ಅಧಿಪತಿಗೂ ಪವರ್ ಇಲ್ಲ, ಇಸ್ರೇಲ್ ಅಧಿಪತಿಗೂ ಪವರ್ ಇಲ್ಲ. ಆದರೆ ಪ್ರಾರ್ಥನೆ ಮಾಡುವಂತಹ ದೇವರ ಮಕ್ಕಳಿಗೆ ಆ ಅಧಿಕಾರವು ಪವರ್ ಇದೆ. ನಾವೇ ಅನ್ಕೊತೀವಿ ರಾಷ್ಟ್ರಗಳು ಯುದ್ಧ ಮಾಡ್ತವೆ, ಇದರಲ್ಲಿ ನಮಗೇನು ಕೆಲಸ ಇದೆ ಎಂಬುದಾಗಿ. ಕಬ್ಬಿಣ ಬಡಿಯುವ ಸ್ಥಳದಲ್ಲಿ ನೋಡೋಕ್ಕೇನು ಕೆಲಸ ಅಂತೇಳಿ ಅದನ್ನು ನೋಡಿದ್ರೂ ಕೂಡ ನೋಡದೆ ಸುಮ್ಮನೆ ಹೊಟ್ಟೋಗ್ಬಿಡ್ತೀವಿ. ಇದು ಮೇಲ್ನೋಟವಾಗಿರುವ ಮನುಷ್ಯನ ಯುದ್ಧ ಮಾತ್ರವಲ್ಲ, ಒಳಗೆ ಮನುಷ್ಯರನ್ನು ಕೊಲೆ ಮಾಡುವಂತಹ, ಜನಸಂಖ್ಯೆಯಲ್ಲಿ 3ರಲ್ಲಿ 1 ಪಾಲನ್ನು ಕೊಲೆ ಮಾಡಲಿರುವಂತಹ ಒಂದು ದೊಡ್ಡ 4 ದುಷ್ಟ ಆತ್ಮಗಳ ಯುದ್ಧ. ಹಾಗಾದರೆ ಅದರಿಂದ ಮಾಂಸದೊಂದಿಗೆ ನಮಗೆ ಯುದ್ಧ ಇಲ್ಲ, ಸೈನ್ಯಕ್ಕೆ ಹೋಗೋದು ಬೇಡ. ಆದರೆ ಮಾಂಸದೊಂದಿಗೂ ರಕ್ತದೊಂದಿಗೂ ಯುದ್ಧವಿಲ್ಲ ಅಂತ ಹೇಳಿದವರು ಯುದ್ಧವೇ ನಮಗಿಲ್ಲ ಅಂತ ಹೇಳಿಲ್ಲ, ಆತ್ಮಗಳೊಂದಿಗೆ ನಮಗೆ ಯುದ್ಧವಿದೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಯುದ್ಧ ನಡಿಬೇಕಾದ್ರೆ ಈ ಆತ್ಮಗಳ ಓಟವನ್ನು ಅರ್ಥ ಮಾಡಿಕೊಳ್ಳಬೇಕು, ಅದರ ತಂತ್ರವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಒಬ್ಬ ಅಮೆರಿಕ ಅಧಿಪತಿಯಾಗಿರ್ಬೋದು, ಸೈನ್ಯದ ಅಧಿಪತಿಯಾಗಿರ್ಬೋದು, ಶತಾಧಿಪತಿ ಆಗಿರ್ಬೋದು, ಅಲ್ಲಿರುವವರನ್ನ ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವ್ರಿಗದು ಗೊತ್ತಿಲ್ಲ. ಅದು ಆತ್ಮಿಕ ರೀತಿಯವರು ಮಾತ್ರ ಗೊತ್ತು. ಹಾಗಾದರೆ ಈ ಒಂದು ಯುದ್ಧದಲ್ಲಿ, ನಡೆಯುವಂತಹ ಯುದ್ಧದಲ್ಲಿ ದೇಶಗಳು ಅಲ್ಲಿ ಕಾದಾಡುತ್ತವೆ. ಮಾಂಸದೊಂದಿಗೂ ರಕ್ತದೊಂದಿಗೂ ಯುದ್ಧ ನಡೆಯುತ್ತೆ. ಅದರಲ್ಲಿ ನಿಮಗೆ ಪಾಲಿಲ್ಲ. ಅದರ ಕೆಳಗೆ ಆತ್ಮಿಕ ಯುದ್ಧದಲ್ಲಿ ಪಾಲಿದೆಯಲ್ಲ. ಇದು ಬೇರೆ ಮಾಂಸಿಕವಾಗಿರುವ ಯುದ್ಧ ಮಾತ್ರವಲ್ಲ, ಒಂದು ಆತ್ಮಿಕವಾಗಿ ಯುದ್ಧ ಇದೆಯಲ್ಲ. ಆದ್ದರಿಂದ ನೀವು ಬಂದು ಆತ್ಮದ ಕ್ರಿಯೆಗಳನ್ನು ಗಮನಿಸಿ, ಆ ಆತ್ಮಗಳ ವೇಗವನ್ನು ಮಟ್ಟ ಹಾಕಿ ದೇವ ಜನಗಳಿಗೆ ಒಂದು ಸಂರಕ್ಷಣೆ ಕೊಡುವುದಕ್ಕೆ, ಅದಕ್ಕೋಸ್ಕರವಾಗಿ ನೀವು ಒಂದು ಆತ್ಮಿಕ ಯುದ್ಧದಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಮಾಂಸಿಕವಾದ ಯುದ್ಧ ನಡೆಯುತ್ತದೆ, ಆತ್ಮಿಕ ಯುದ್ಧವೂ ನಡೆಯುತ್ತದೆ. ಈ ಪ್ರಾಂತ್ಯದಲ್ಲಿ ನಡೆಯುವಂಥ ಯುದ್ಧದಲ್ಲಿ, ಮಾಂಸದಲ್ಲಿ ನಡೆಯುವಂಥ ಯುದ್ಧದಲ್ಲಿ ಅವರು ಯುದ್ಧ ಮಾಡ್ತಾರೆ. ಆದರೆ ಇದನ್ನು ಕಾರಣವಾಗಿಟ್ಟುಕೊಂಡು ಮನುಷ್ಯನ ಪ್ರಾಣವನ್ನು ಕೊಲ್ಲುವುದಕ್ಕೆ ಸೈತಾನನು ತೆಗೆಯುವಂಥ ಪ್ರಯತ್ನ ಇದೆ ನೋಡಿ. ಆ ಒಂದು ರಣರಂಗದಲ್ಲಿ ಖಂಡಿತವಾಗಿ ದೇವರ ಮಕ್ಕಳಿಗೆ ಒಂದು ಪಾತ್ರವಿದೆ. ಅದನ್ನೇ ಸತ್ಯವೇದ ಎಫೆಸ 6:12 ಹೇಳುತ್ತದೆ, ಮನುಷ್ಯ ಮಾತ್ರದವರ ಸಂಗಡ ನಿಮಗೆ ಯುದ್ಧವಿಲ್ಲ, ಮತ್ತೊಬ್ಬರು ಮಾಡ್ತಾರೆ. ಆದರೆ ಯುದ್ಧದಲ್ಲಿ ಆತ್ಮಿಕವಾಗಿರುವ ಕಾರ್ಯ ಇದೆ ಎನ್ನುವುದನ್ನು ನೋಡಿದ್ರೆ ಯುದ್ಧದಲ್ಲಿ ನಿಮಗೂ ಒಂದು ಪಾರ್ಟ್ ಇದೆ ಅಂತ ಅರ್ಥ. ಅದು ಸೈನ್ಯದಲ್ಲಿ ಸೇರಿ ಯುದ್ಧ ಮಾಡುವುದಲ್ಲ, ಆತ್ಮಿಕವಾಗಿರುವ ಯುದ್ಧ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಾದರೆ ಇದರಲ್ಲಿ ನಾವು ನೋಡುವ ಕಾರ್ಯವೇನೆಂದರೆ, ಇಲ್ಲಿ ಸುತ್ತಲೂ
ಒಂದು ದೊಡ್ಡ ಯುದ್ಧ ಬರುವುದಕ್ಕೆ ಸಿದ್ಧವಾಗಿ ಕಾದಿದೆ. ಅವುಗಳ ಬಾಯಿಂದ ಹೊರಟಂತಹ ಬೆಂಕಿ, ಹೊಗೆ, ಗಂಧಕ ಎನ್ನುವಂಥ ಈ ಮೂರರಲ್ಲಿಯೂ ಮನುಷ್ಯರಲ್ಲಿ ಮೂರರಲ್ಲಿ ಒಂದು ಪಾಲು ಕೊಲ್ಲಲ್ಪಡುತ್ತಾರೆ. ಹೆಂಗಿರುತ್ತೆ ನೋಡ್ರಿ. ಯುಪ್ರಟಿಸ್ ನದಿಯ ತೀರದಲ್ಲಿ ಇರುವಂತಹ ಆಪತ್ತಲ್ಲಿ ಲೋಕದಲ್ಲಿರುವಂತಹ ಮನುಷ್ಯರಲ್ಲಿ ಮೂರರಲ್ಲಿ ಒಂದು ಪಾಲು ಜನ ಕೊಲ್ಲಲ್ಪಡ್ತಾರೆ. ಈಗ ಇರುವಂತಹ ಎಣಿಕೆಯನ್ನು ಲೆಕ್ಕ ಮಾಡಿ ನೋಡೋದಾದರೆ 900 ಕೋಟಿ ಜನ ಇದ್ದಾರೆ. ಮೂರಲ್ಲಿ ಒಂದು ಪಾಲು ಅಂತ ಹೇಳಿದ್ರೆ 300 ಕೋಟಿ ಜನ ಸಾಯಬೇಕು. ಹೆಂಗೆ ಯುದ್ಧದ ಒಂದು ಪರಿಣಾಮದಿಂದ ಸಾಯಬೇಕು. ಇದುವೇ ಸತ್ಯವೇದ ಹೇಳುವಂತಹ ಒಂದು ಕಾರ್ಯ. ಈ ಯುಪ್ರಟಿಸ್ ನದಿಯಲ್ಲಿ ಒಂದು ಯುದ್ಧ ನಡೆಯುತ್ತೆ ಎಂಬುದಾಗಿ ಪ್ರಕಟಣೆ ಪ್ರಬಂಧ ಗ್ರಂಥ ಮಾತ್ರವಲ್ಲ, ಯೆರೆಮೀಯ ಪ್ರವಾದನೆಯ ಪುಸ್ತಕದಲ್ಲೂ ಇದ್ರ ಕುರಿತಾಗಿ ಮಾತಾಡಿದ್ದಾರೆ. ಯೆರೆಮೀಯ ಪುಸ್ತಕ 46ನೇ ಅಧ್ಯಾಯ 9-10 ವಾಕ್ಯವನ್ನು ಓದಿ ನೋಡ್ರಿ. ಅಶ್ವಗಳೇ ಕುಣಿದಾಡಿರಿ, ರಥಗಳೇ ರಭಸವಾಗಿರಿ, ಶೂರರು ಹೊರಡಲಿ, ಕೇಡಿಯ ಸನ್ನದ್ಧರಾದ ಕುಶ್ಯರು, ಪೂಟಿಯರು, ಧನುರ್ಧಾರಿಗಳಾದ ಲೂದ್ಯರು ಮುಂದರಿಯಲಿ. ಆದರೆ ಆ ಯುದ್ಧ ದಿನವು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ತನ್ನ ಶತ್ರುಗಳಿಗೆ ಮುಯ್ಯಿ ತೀರಿಸುವ ದಿನವಾಗಿದೆ. ಅದು ದಂಡನೆಯ ದಿವಸ. ಆಗ ಖಡ್ಗವು ನುಂಗಿ ನುಂಗಿ ತಣಿಯುವುದು, ಅವರ ರಕ್ತವನ್ನು ತುಂಬಾ ಇರುವುದು. ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಬಡಗಲಲ್ಲಿ ಯುಪ್ರಟಿಸ್ ನದಿಯ ಹತ್ತಿರ ಬಲಿ ಕೊಡಬೇಕೆಂದಿದ್ದನಲ್ಲ. ಯುಪ್ರಟಿಸ್ ಮಹಾನದಿಯ ತೀರದಲ್ಲಿ ಒಂದು ದೊಡ್ಡ ಮನುಷ್ಯರ ಬೀಳುವಿಕೆ, ಒಂದು ದೊಡ್ಡ ಯಜ್ಞವಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೂ ಈ ಭಯಂಕರತೆ ಮನುಷ್ಯರಲ್ಲಿ ಮೂರರಲ್ಲಿ ಒಂದು ಪಾಲು ಜನ ಕೊಲ್ಲಲ್ಪಡುವವರಾಗಿದ್ದಾರೆ. ಆ ಶಬ್ದ ಅದಕ್ಕೆ ಆಜ್ಞಾಪಿಸುತ್ತೆ ನೋಡಿ. ಪ್ರಕಟಣೆ 9:15 ಒಂದು ಶಬ್ದ ಉಂಟಾಗಿ ಮನುಷ್ಯರಲ್ಲಿ ಮೂರರಲ್ಲಿ ಒಂದು ಪಾಲು ಜನಗಳನ್ನು ಕೊಲ್ಲುವ ಹಾಗೆ ಅದೇ ವರುಷ, ಅದೇ ತಿಂಗಳು, ದಿನ, ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನ ಬಿಚ್ಚಿಬಿಟ್ಟರು ಎಂದು ಬರೆಯಲ್ಪಟ್ಟದಾಗಿದೆ. ಆ 4 ದೂತರು ಅವರು ಮಾಡುವಂಥ ಕ್ರಿಯೆ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಒಂದೇ ಸಮಯಕ್ಕೆ ನಾಶ ಮಾಡಲ್ವಂತೆ. 4 ಪಾರ್ಟಾಗಿ, 4 ಭಾಗವಾಗಿ ಯುದ್ಧ ನಡೆಯುವಂತೆ ಕಾಣಿಸುತ್ತೆ. ಟಕ್ಕನ ನಿಂತೋಗುತ್ತೆ, ಮತ್ತೆ ಅದೇ ಸ್ಥಳದಲ್ಲಿ ಆರಂಭವಾಗುತ್ತೆ, ಅನಂತರ ನಿಂತೋಗುತ್ತೆ. 4 ಇಂಟರ್ವಲ್ ನಡೆಯುತ್ತೆ ನೋಡಿ. ಮೂರಲ್ಲಿ ಒಂದು ಪಾಲು ಕೊಲೆ ಮಾಡುವ ಹಾಗೆ 1 ತಾಸಿಗೂ, ಹಾಗಾದರೆ ಒಂದು ಚಿಕ್ಕ ಕಾಲ ನಡೆಯುತ್ತೆ. ಎರಡನೇದಾಗಿ 1 ದಿನ ಸ್ವಲ್ಪ ದೊಡ್ಡದು ನಡೆಯುತ್ತೆ. ಮೂರನೇದಾಗಿ 1 ತಿಂಗಳು, ಅದು ಆ ಯುದ್ಧ ಇನ್ನೂ ಸ್ವಲ್ಪ ಲಾಂಗ್ ಆಗಿ ನಡೆಯುತ್ತೆ. 4ನೇದು 1 ವರ್ಷ ಸುದೀರ್ಘವಾಗಿ. ಈ 4 ಹಂತಗಳು ನಡೆಯುತ್ತೆ ನೋಡಿ. 1 ತಾಸು, 1 ದಿನ, 1 ತಿಂಗಳು, 1 ವರ್ಷ. ಈ 4ರಲ್ಲಿ ಸಾಯುವಂತಹ ಒಟ್ಟು ಸಂಖ್ಯೆ ನೋಡೋದಾದರೆ ಜನರಲ್ಲಿ, ಲೋಕದಲ್ಲಿರುವಂತಹ ಜನರಲ್ಲಿ ಮೂರರಲ್ಲಿ ಒಂದು ಪಾಲು ಕೊಲ್ಲಲ್ಪಡ್ತಾರೆ. ಹಾಗಾದರೆ ಬರುವಂತಹ ಒಂದು ಯುದ್ಧ ನೀವು ಅರ್ಥ ಮಾಡ್ಕೋಬೇಕು. ಮತ್ತೊಬ್ಬರಿಗೆ ಗೊತ್ತಿಲ್ಲ. ಯುದ್ಧ ಬರುವಂತೆ ಬರುತ್ತೆ, ನಿಲ್ಲುವಂತೆ ನಿಲ್ಲುತ್ತೆ, ಮತ್ತೆ ಆರಂಭವಾಗುತ್ತೆ. ಹಾಗಾದರೆ ಈ 4 ಹಂತ ಇದೆಯಲ್ಲ, ಆ ಒಂದೊಂದು ಹಂತದಲ್ಲಿಯೂ ಒಂದು ಕಡಿಮೆಯಾದದ್ದು, ಸ್ವಲ್ಪ ದೊಡ್ಡದು, ಸ್ವಲ್ಪ ದೊಡ್ಡದು, ಸ್ವಲ್ಪ ದೊಡ್ಡದು, ಬಹಳ ದೊಡ್ಡದು. ಇದನ್ನು 4 ಹಂತಗಳ ನಡುವೆ ಎಷ್ಟು ಕಾಲ ಇದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಬರುವಂತೆ ಬರುತ್ತೆ, ನಿಲ್ಲುತ್ತೆ. ಅದಕ್ಕೂ ಈ 1 ತಾಸು ಯುದ್ಧಕ್ಕೂ, 1 ತಿಂಗಳು ಯುದ್ಧಕ್ಕೂ, 1 ಗಂಟೆ ಮುಗಿದ ಕೂಡಲೇ ಅನಂತರ 1 ತಿಂಗಳು ಯುದ್ಧ ಆರಂಭ ಆಗುತ್ತಲ್ಲ, ನಡುವೆ ಎಷ್ಟು ಕಾಲ ಗೊತ್ತಿಲ್ಲ ನಮಗೆ. ಹಾಗಾದರೆ ಈ ನಡುವೆ ಇರುವ ಕಾಲಗಳಲ್ಲಿ ನೀವು ತೀವ್ರವಾಗಿ ಪ್ರಾರ್ಥನೆ ಮಾಡಬೇಕು. ಅಪ್ಪ, ಯುದ್ಧ ಮುಗಿತಲ್ಲ ಎಂಬುದಾಗಿ ಹೇಳಿ ಬೆಡ್ಶೀಟ್ ಹಾಕೊಂಡು ಮಲಗಿಬಿಡಬಾರ್ದು. ಮುಗಿಯುವಂತೆ ಮುಗಿಯುತ್ತೆ, ಆದರೂ ಮತ್ತೆ ಆರಂಭವಾಗುತ್ತೆ. ಈ ಮಧ್ಯೆ ಕಾಲಗಳಲ್ಲಿ ದೇವಜನಗಳು ತೀವ್ರವಾಗಿ ಕ್ರಿಯೆಯನ್ನು ಮಾಡಿ ತಮ್ಮ ಜೀವವನ್ನು ಕಾಪಾಡಿಕೊಳ್ಳುವುದಕ್ಕೂ, ತಮಗೆ ಪ್ರಿಯವಾದವರನ್ನು ಕಾದುಕೊಳ್ಳುವುದಕ್ಕೂ, ಜನಗಳಿಗೆ ದೇವರ ಕಾರ್ಯವನ್ನು ಹೇಳಿ ಅನೇಕರ ರಕ್ಷಣೆ ನಡೆಸುವುದಕ್ಕೂ ಕೊಡುವಂತಹ ಕಾಲ. ಏಕ್ದಮ್ನಲ್ಲಿ ಒಂದೇ ಉಸಿರಲ್ಲಿ ದೇವರು ಈ 4 ಕದುರಿಯನ್ನು ಬಿಚ್ಚಿಬಿಟ್ಟು ಯಾರು ಎದುರು ನೋಡೋದ ರೀತಿಯಲ್ಲಿ ಜನಸಂಖ್ಯೆಯಲ್ಲಿ 3ರಲ್ಲಿ ಒಂದು ಪಾಲನ್ನು ಕಥೆಯನ್ನು ಮುಗಿಸಿದರೆ ಅದರಲ್ಲಿ ರಕ್ಷಣೆ ಹೊಂದುವವರು ಕಾರ್ಯಗಳೆಲ್ಲ ಒಟ್ಟೋಗುತ್ತಲ್ವಾ. ಹಾಗಾಗಿ ಮೊದಲು ಒಂದು ಸ್ಯಾಂಪಲ್ ಥರ 1 ತಾಸನ್ನು ತೋರಿಸ್ತಾರೆ. ಅನಂತರ ನಡುವೆ ಸ್ವಲ್ಪ ದಿನ, ಅದೆಷ್ಟು ದಿನಗಳು ಅಲ್ಲಿ ಗ್ಯಾಪ್ ಅಂತ ಗೊತ್ತಿಲ್ಲ, ಆ ದಿನಗಳಲ್ಲಿ ಒಂದು ಮಧ್ಯಂತರ ಕಾಲ ಇರಬೇಕಾದ್ರೆ ನೀವು ಮೌನವಾಗಿಬಿಡಬಾರದು. ಆರಂಭಿಸಿತು ಯುದ್ಧ, ನಿಲ್ಲುವಂತೆ ನಿಲ್ತಾ ಇದೆ, ಆದರೆ ಮತ್ತೆ ಅದು ಆರಂಭವಾಗುತ್ತೆ. ಈ ಮಧ್ಯೆ ದಿನಗಳಿದೆ ನೋಡಿ. ಈಗ ನಾವು ತೀವ್ರವಾಗಿ ಕೆಲಸ ಮಾಡುವ ಸಮಯ. ಸ್ವಲ್ಪ ರಿಲ್ಯಾಕ್ಸ್ ಆಗಿದೆಯಾ, ಮುಗೀತು ಅಂತ ಭಾವಿಸಬಾರದು. 4 ಹಂತಗಳಲ್ಲಿ ನಡೆಯುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ಈ ಸಮಯದಲ್ಲಿಯೇ ಮಧ್ಯಂತರ ಕಾಲಘಟ್ಟ ಎಷ್ಟು ದಿನ ಅಂತ ನಮಗೆ ಗೊತ್ತಿಲ್ಲ.
1 ವರ್ಷ ಆಗಿರ್ಬೋದು, 6 ತಿಂಗಳಾಗಿರ್ಬೋದು ಅಥವಾ 1 ತಿಂಗಳಾಗಿರ್ಬೋದು. ಈ ಮಧ್ಯಂತರ ಕಾಲಗಳು ದೇವ ಜನಗಳಿಗೆ ಕೊಡುವಂತಹ ಒಂದು ಆಪರ್ಚುನಿಟಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಸಂದರ್ಭ ಈ ನಾಶನ ಕಾಲ ಬರುವುದಕ್ಕಿಂತ ಮುಂಚೆ ತೀವ್ರವಾಗಿ ನೀವು ಅಲ್ಲೇ ಹೋಗಿ ಸುತ್ತಬೇಕು, ಅಲ್ಲೇ ಬಂದು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲಿ ಉಂಟಾಗುವಂತಹ ಬಾಧೆ ಲೋಕಪೂರ್ತಿಯಾಗಿ ಉಜ್ಜೀವನವನ್ನು ತೀವ್ರಗೊಳಿಸಬೇಕು. ಯಾಕೆಂದರೆ ಈ ನಾಶವಾಗುವ ಜನಸಂಖ್ಯೆಯಲ್ಲಿ ರಕ್ಷಣೆ ಹೊಂದುವವರು ಎಷ್ಟು ಮಂದಿ ನಮಗೆ ಗೊತ್ತಿಲ್ಲ ಅಲ್ವಾ. ಒಟ್ಟು ಮೊತ್ತವಾಗಿ ಎಲ್ಲರೂ ನಾಶ ಮಾಡಿದ್ರೆ ರಕ್ಷಣೆ ಹೊಂದಬೇಕಾಗಿರುವವನು, ಅವನು ಎಬ್ಬಿಸಲ್ಪಡಬೇಕಾಗಿರುವವನು, ಪ್ರವಾದಿಯಾಗಿ ಬರಬೇಕಾಗಿರುವವನು, ಸೇವಕನಾಗಿ ಬರಬೇಕಾಗಿರುವವನು, ಅವರೆಲ್ಲ ನಾಶವಾಗ್ತಾರಲ್ಲ. ಕರ್ತನು ಆದ್ದರಿಂದ ಒಂದೇ ನಿಟ್ಟುಸಿರಲ್ಲಿ 4 ದೂತರಿಗೂ ಅಲ್ಲಿ ಆಜ್ಞಾಪಿಸದೆ ಅದನ್ನು ಹಂತ ಹಂತವಾಗಿ ಕೊಟ್ಟರು. ಮೊದಲು ಬಂದ ಕೂಡಲೇ ದೇವ ಜನಗಳು ಅರ್ಥ ಮಾಡಿಕೊಳ್ಳಬೇಕು. ರಾಜಕೀಯ ವ್ಯಕ್ತಿಗಳು ಗೊತ್ತಿಲ್ಲ. ಕೊನೆಯದಾಗಿ ಎಲ್ಲರೂ ಒಡಂಬಡಿಕೆಯನ್ನು ಮಾಡಿ ಯುದ್ಧ ಬಂದು ಅಂತ್ಯಕ್ಕೆ ಬಂದಿದೆ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ನಿಮಗೆ ಗೊತ್ತು, ಈ ಒಂದು ಯುದ್ಧ ಲೋಕ ಜನಸಂಖ್ಯೆಯಲ್ಲಿ 3ರಲ್ಲಿ 1 ಪಾಲನ್ನು ಕೊಲ್ಲುವವರೆಗೂ ಅದು ಪರಿಪೂರ್ಣವಾಗಿ ನಿಲ್ಲುವುದೇ ಇಲ್ಲ. ಅದಕ್ಕೆ ದೇವರು ಕೊಟ್ಟಿರುವಂತಹ ಕಟ್ಟಳೆ. ಹಾಗಾಗಿ ನಡುವೆ ಈ ಕಾಲಘಟ್ಟ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಈ ಮಧ್ಯಂತರ ಕಾಲ ನಿಮಗೆ ಕೊಡಲ್ಪಟ್ಟಿರುವಂಥದ್ದಾಗಿದೆ. ಲೋಕ ಜನಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರು, ಕುಟುಂಬದವರು, ದೇಶದವರು, ಸಭೆಯವರು ಇವರೆಲ್ಲರನ್ನ ಪ್ರಿಪೇರ್ ಮಾಡಬೇಕು. ಆರಂಭವಾಗಿದೆ, ಮೊದಲ ಹಂತ ಯುದ್ಧ ಆರಂಭವಾಗಿದೆ. ಸ್ವಲ್ಪ ಈಗ ನಮಗೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಈಗ ಅನುಗ್ರಹ ಕಾಲ, ಇವತ್ತೇ ರಕ್ಷಣೆಯ ದಿವಸ. ತೀವ್ರವಾಗಿ ನೀವು ಕೆಲಸ ಮಾಡಬೇಕು. ಯುದ್ಧ ಮುಗಿದೋಯ್ತಲ್ಲ, ಮತ್ತೆ ನೀವು ಹಳೆಯದಕ್ಕೆ ಹೋಗಬಾರ್ದು. ಆ ಜನಗಳ ಬಳಿ ಕಾಣಿಕೆ ಪಡೆಯುವುದು, ಕಟ್ಟಡವನ್ನು ಕಟ್ಟುವಂಥದ್ದು, ಹೋಗೋಣ ಅಂತ ಹೋಗಬಾರ್ದು. ಮಧ್ಯಂತರ ರಿಲ್ಯಾಕ್ಸೇಷನ್ ಥರ ಕೊಡಲ್ಪಟ್ಟಿರುವಂತಹ ಕಾಲ ನೀವು ತೀವ್ರವಾಗಿ ಕ್ರಿಯೆ ಮಾಡುವುದಕ್ಕೆ ಕರ್ತನು ಕೊಟ್ಟಿರುವಂಥ ಕಾಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಸ್ಥಳದಲ್ಲಿ ಬರುವಂತಹ ಯುದ್ಧದ ಪೂರ್ಣ ಪರಿಣಾಮ ಜನಸಂಖ್ಯೆಯಲ್ಲಿ 3ರಲ್ಲಿ 1 ಪಾಲು, ಅದು ಎಷ್ಟು ಎಂಬುದಾಗಿ ಯೋಚನೆ ಮಾಡಿ ನೋಡೋದಾದರೆ, ಈ ಯುದ್ಧದಲ್ಲಿ ಸಾಯುವವರೇ 3ರಲ್ಲಿ 1 ಪಾಲು. ಇದಕ್ಕಿಂತ ಮುಂಚೆ ಮತ್ತೆ ಒಂದು ನಾಶನ ಲೋಕದಲ್ಲಿ ಉಂಟಾಗಿದೆ. ಅದು ಪ್ರಕಟಣೆಯ ಪ್ರವಾದನೆ ಗ್ರಂಥದಲ್ಲಿ ಹೇಳಲ್ಪಟ್ಟದಾಗಿದೆ. ಪ್ರಕಟಣೆಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ ಪ್ರವಾದನೆ ಗ್ರಂಥ 6:8. ಅದರಲ್ಲಿ ಒಂದು ನಾಶನ ಹೇಳಲ್ಪಟ್ಟದಾಗಿದೆ. ನಾನು ನೋಡಿದಾಗ ಇಗೋ, ಬೂದಿ ಬಣ್ಣದ ಒಂದು ಕುದುರೆಯನ್ನ ಕಂಡೆನು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು. ಅವನ ಹಿಂದೆ ಪಾತಾಳವೆಂಬವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ, ಬರದಿಂದಲೂ, ಅಂಟು ರೋಗದಿಂದಲೂ, ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವು ಅವನಿಗೆ ಕೊಡಲ್ಪಟ್ಟದಾಗಿದೆ ಎಂಬುದಾಗಿ ಪ್ರಕಟಣೆ 6 ಹೇಳುವಂಥದ್ದಾಗಿದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಬೂದಿ ಬಣ್ಣದ ಒಂದು ಕುದುರೆ. ಆ ಕುದುರೆಯಲ್ಲಿ ಕೂತಿದ್ದವನಿಗೆ ಹೆಸರು ಮರಣ ಎಂಬುದಾಗಿ ಹೆಸರು. ಇದು ಪ್ರಕಟಣೆ 6ರಲ್ಲಿ ಹೇಳಲ್ಪಟ್ಟಿದೆ. ಈಗ ನಾವು ಓದಿದಂತಹ ಈ ಪಾಶ್ಚಾತ್ಯ ದೇಶಗಳು ನಡೆಯುವಂಥ ಈ ಯುದ್ಧ, ಮೆಸೊಟೋಮಿಯಾ ಯುದ್ಧ ಇದೆ ನೋಡಿ, ಅದು 9ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟದಾಗಿದೆ. ಹಾಗಾದರೆ ಅದಕ್ಕಿಂತ ಹಿಂದೆ ಬೇರೆ ಒಂದು ನಾಶನವು ಬರುವಂಥದ್ದಾಗಿದೆ. ಆ ನಾಶನಕ್ಕೆ ದೇವರು ಕೊಟ್ಟ ಅನುಮತಿಯನ್ನು ನೋಡುವುದಾದರೆ, ಆ ಮರಣದ ಕುದುರೆ ಬರುವಾಗ ಒಂದೇ ಕಾರಣದಿಂದ ಅಲ್ಲ, ಒಂದು ಕತ್ತಿಯಿಂದಲೂ, ಬಹಳ ದೇಶಗಳಲ್ಲಿ ನಡೆಯುವಂತಹ ಯುದ್ಧಗಳು, ಕಲಹಗಳು, ಚಿಕ್ಕ ಚಿಕ್ಕ ದೇಶಗಳಲ್ಲಿ ಬರುವಂತಹ ಕಾದಾಟಗಳು, ಇದರಿಂದ ಬರುವಂತಹ ಅಳಿವುಗಳು, ಅನಂತರ ಹಲವು ದೇಶಗಳಲ್ಲಿ ಆಹಾರದ ಕ್ಷಾಮದಿಂದ, ಆರ್ಥಿಕತೆಯಿಂದ ಬರುವಂತಹ ಕ್ಷಾಮ, 3ನೇದಾಗಿ ಸಾವು, ದಿಢೀರೆಂಬುದಾಗಿ ವಿಪತ್ತು ಅಥವಾ ಏನಾದರೂ ಡಿಸಾಸ್ಟರ್ ಎನ್ನುವಂತಹ ಅದರಿಂದ ಬರುವಂಥ ಸಾವುಗಳು, ಅದರಲ್ಲಿ ಬರುವಂಥವುಗಳು, ಭೂಮಿಯ ಕಾಡು ಮೃಗಗಳು. ಈ ಕಾರಣಗಳಿಂದ ಭೂಮಿಯಲ್ಲಿ 1/4 ಭಾಗದಷ್ಟು ಜನಗಳು ಕೊಲ್ಲಲ್ಪಡುತ್ತಾರೆ. 6ನೇ ಅಧ್ಯಾಯದಲ್ಲಿ 9ರಲ್ಲಿ 3ರಲ್ಲಿ 1 ಪಾಲು ಕೊಲ್ಲಲ್ಪಡ್ತಾರೆ. ಈಗ ನಾವು ಚಿಕ್ಕ ಲೆಕ್ಕ ಮಾಡಿ ನೋಡೋಣ. 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 1/4 ಭಾಗದಷ್ಟು ಎನ್ನುವಂಥದ್ದು ಎಷ್ಟು ಬರುತ್ತೆ? ಅದರಲ್ಲಿ 25 ಜನ 1/4 ಭಾಗದಷ್ಟು. ಹಾಗಾದ್ರೆ 25 ಜನ ತೆಗೆದುಬಿಡ್ರಿ. ಈಗ 75 ಜನ ಇದ್ದಾರೆ. ಈಗ ಇದರಲ್ಲಿ 3ರಲ್ಲಿ 1 ಪಾಲು ಅಂದರೆ ಅದು ಒಂದು 25 ಮಂದಿ. 75ರಲ್ಲಿ 3ರಲ್ಲಿ 1 ಪಾಲು ಅಂದರೆ 25 ಮಂದಿ. ಹಾಗಾದರೆ ಆ 25 ಈ 25ನ್ನು ಸೇರಿಸಿದರೆ 50. ಮುಂಚಿತವಾಗಿ ಇದ್ದಂತಹ ಜನಸಂಖ್ಯೆಯಲ್ಲಿ 50ನ್ನು ಕಳೆದರೆ ಅರ್ಧಕ್ಕೆ ಅರ್ಧದಷ್ಟು ಜನ. ಹಾಗಾದರೆ ಈ ಪಾಶ್ಚಾತ್ಯ ದೇಶಗಳಲ್ಲಿ ನಡೆಯುವಂತಹ ಯುದ್ಧ 3ರಲ್ಲಿ 1 ಪಾಲನ್ನು ಕೊಲ್ಲುವುದರೊಟ್ಟಿಗೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ ಈ ಕ್ರೂರ ಮರಣದಲ್ಲಿ ಸಾಯಲಿದ್ದಾರೆ. ಅದುವೇ ಸತ್ಯವೇದ ತೋರಿಸ್ತಾ ಇದೆ. ನಾವು ಈ ಸ್ಥಳವನ್ನು ಮಾತ್ರ ನೋಡ್ತಾ ಇದ್ದೀವಲ್ವಾ. ಇದಕ್ಕೆ ಹಿಂದೆ ನಡೆಯುವಂಥ ಮತ್ತೊಂದು ಸ್ಥಳದಲ್ಲಿ
ಕಾಲ್ಭಾಗದಷ್ಟು ಜನ ಸಾಯಲಿದ್ದಾರಂತಲ್ಲ ಲೋಕ ಜನಸಂಖ್ಯೆಯಲ್ಲಿ. ಅದರಲ್ಲಿ ಕಾಲ್ಭಾಗ, ಬಾಕಿ ಇರುವಂತಹ ಮುಕ್ಕಾಲು ಭಾಗದಲ್ಲಿ 25 ತೆಗೆಯುವುದಾದರೆ ಅರ್ಧಕ್ಕೆ ಅರ್ಧದಷ್ಟು ಜನ ಕ್ರೂರ ಮರಣದಲ್ಲಿ ಸಾಯುವವರಾಗಿದ್ದಾರೆ. ಇಷ್ಟು ದೊಡ್ಡ ಮರಣದ ಅಲೆ ಬರುವುದಕ್ಕಿಂತ ಮುಂಚೆ ದೇವರ ಮಕ್ಕಳು ಎಷ್ಟು ಗಮನವಾಗಿರಬೇಕು. ಅದನ್ನು ಬಿಟ್ಟು ಇವರು ತಪ್ಪು, ಇವರು ಶಾಪಗ್ರಸ್ತರು, ಹಿಂಗೆಲ್ಲ ಇಲ್ಲ. ತೀವ್ರವಾಗಿ ಬೆಂಕಿ ಹತ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟು ಮಂದಿಯನ್ನು ಆದಾಯ ಪಡಿಸಬೇಕೋ ಅಷ್ಟು ತೀವ್ರವಾಗಿ ಆದಾಯ ಪಡಿಸಬೇಕು. ಒಂದು ಸಮಸ್ಯೆ ಬಂದು ಅದು ಕಡಿಮೆ ಆಗುವಂತೆ ಕಾಣಿಸಿದ್ರೆ ರಿಲ್ಯಾಕ್ಸ್ ಆಗಬಾರ್ದು ಅಪ್ಪ ಅಂತೇಳಿ. ಅದರ ನಡುವೆ ಸ್ವಲ್ಪ ಕಾಲ ಕೊಡಲ್ಪಡುತ್ತಲ್ಲ, ಕೃಪೆಯ ಕಾಲ, ಅದುವೇ ನೀವು ಕೆಲಸ ಮಾಡಬೇಕಾಗಿರುವ ಕಾಲ. ಹಾಗಾಗಿ ಅರ್ಧಕ್ಕಷ್ಟು ಜನ ಸಾಯಲಿದ್ದಾರೆ. ಉಜ್ಜೀವನ ಬರುತ್ತೆ ಬರುತ್ತೆ ಅಂತೇಳಿ ಕಾದಿದ್ವಿ. ನಮ್ಮ ಸೋಮಾರಿತನದಿಂದ, ತಪ್ಪಾದ ಒಂದು ಕ್ರಮದಿಂದ ಆ ಉಜ್ಜೀವನ ತಾಮಸವಾಗುತ್ತಲೇ ಹೋಗ್ತಾ ಇದೆ. ದೇವರು ಹೇಳುತ್ತಾರೆ, ಅದಕ್ಕೋಸ್ಕರವಾಗಿ ಬೇರೆ ಯೋಜನೆ ಹಾಗೆ ನಿಲ್ಲಲ್ಲಪ್ಪ. 50ರಷ್ಟು ಜನ ಕೊಲ್ಲಲ್ಪಡಲಿದ್ದಾರೆ. ಅದರಲ್ಲಿ ಇವರೆಲ್ಲ ಒಂದು ವೇಳೆ ರಕ್ಷಣೆ ಹೊಂದಿರಬಹುದು. ಇವರು ಆ ಉಜ್ಜೀವನದಲ್ಲಿ ಒಂದು ಪಾಲು ತೆಗೆದುಕೊಳ್ಳಬಹುದಾಗಿತ್ತು. ಅವರು ಎಬ್ಬಿಸಲ್ಪಟ್ಟಿರಬಹುದಾಗಿತ್ತು. ನೀವು ಮೌನವಾಗಿದ್ದರಿಂದ ಅವರಷ್ಟು ಮಂದಿಯ ರಕ್ತಾಪರಾಧ ಬರ್ತಿದೆಯಲ್ಲ. ಹಾಗಾದರೆ ದೇವರು ಕೊಡುವಂತಹ ಈ ಅಂತರ ಇದೆ ನೋಡಿ, ನೀವು ತೀವ್ರವಾಗಿ ಕೆಲಸ ಮಾಡಬೇಕು. ಈಗ ಕುಳಿತು ಕಟ್ಟಡವನ್ನು ಕಟ್ಟುವುದು, ಕಾಣಿಕೆ ತೆಗೆದುಕೊಳ್ಳುವುದು, ಸೇವೆಯನ್ನು ದೊಡ್ಡದಾಗಿ ಮಾಡುವುದು, ನಾನೇ ದೊಡ್ಡವನು ನಿನ್ನೆ ದೊಡ್ಡವನೆಂಬುದಾಗಿ ಸಮಯನೇ ಇಲ್ಲ. ನಮಗೆ ಆರಂಭವಾಗಿದೆ. ಇವುಗಳು ಬರುವುದಕ್ಕಿಂತ ಮುಂಚೆನೇ ಉಜ್ಜೀವನ ಕೆಲಸವನ್ನು ಆರಂಭಿಸಬೇಕಾಗಿತ್ತು. ಸರಿ, ಇನ್ಮೇಲಾದರೂ ನಾವು ತೀವ್ರತೆಯನ್ನು ತೋರಿಸಬೇಕು. ಯುದ್ಧ ನಿಂತಿದ್ರೂ ಎಲ್ಲ ಮರ್ತೋಗುತ್ತೆ ನಮಗೆ. ಈಗ ಯುದ್ಧ ನಡೆಯುತ್ತೆ, ನಾವು ಯೋಚನೆ ಮಾಡ್ತಾ ಇದ್ದೀವಿ, ಸಿಲಿಂಡರ್ ಸಿಗುತ್ತಾ ಅಂತ ಗೊತ್ತಿಲ್ಲ, ಬೆಲೆ ಏರಿಕೆ ಆಗುತ್ತಾ ಗೊತ್ತಿಲ್ಲ, ಎದುರ್ತಾ ಇದ್ದೀವಿ. ಒಂದು ವೇಳೆ ಸಮಾಧಾನ ಮಾತುಕತೆ ಆಗಿ ಎಲ್ಲ ನಾರ್ಮಲ್ ಆಯಿತು ಅಂತ ಹೇಳಿದ್ರೆ ಮರ್ತೋಗ್ತೀವಿ. ಹೆಂಗೆ ಗೊತ್ತಾ, ಅದು ಕೊರೋನಾ ಬಂದ ಸಂದರ್ಭದಲ್ಲಿ ಎಷ್ಟೊಂದು ಭಯಪಟ್ವಿ. ಈಗ ನಾವು ನೆನಪಿಸ್ಕೊಂಡ್ರೆ ಮಾತ್ರ ನೆನಪಾಗ್ತಿಲ್ಲ. ಹೌದಾ, ಮಾಸ್ಕ್ ಹಾಕಿದ್ವಾ? ಹಂಗ ದೇಶದಲ್ಲಿ ದೊಡ್ಡ ಲಾಕ್ಡೌನ್ ಬಂತ ಮರ್ತಾಯ್ತು ನೋಡಿ. ಕನ್ಸು ಥರ ಇದೆ ನಮಗೆ ಅದೆಲ್ಲ. ಹಾಗಾದರೆ ಯುದ್ಧ ನಡಿಬೇಕಾದ್ರೆ ನಮಗೊಂದು ಗಲಿಬಿಲಿ ಇರುತ್ತೆ, ಅದು ಮುಗಿತು ಅಂತ ಅನ್ಕೊಂತೀವಿ. ಆದರೆ ದೇವರು ಹೇಳುತ್ತಾರೆ ಅದು 4 ಹಂತ. ಲೋಕ ಜನಸಂಖ್ಯೆಯಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಜನವನ್ನು ಮುಗಿಸದೆ ಆ ಯುದ್ಧ ಮುಗಿಯುವುದಿಲ್ಲ. ಇದನ್ನು ದೃಢವಾಗಿ ಹೇಳ್ತಾ ಇದ್ದೇನೆ. ಯಾಕೆ ದೃಢವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ವಾಕ್ಯ ಹೇಳ್ತಾ ಇದೆ. ದೃಢವಾಗಿ ಹೇಳ್ತಾ ಇದ್ದೀನಿ. ನಡುವೆ ಸಿಗುವಂತಹ ಈ ಅಂತರದ ಸಮಯವೇ ನಮಗೆ ಸಿಗುವ ಕೃಪೆ ಕಾಲ. ಇಲ್ಲದಿದ್ದರೆ ಈ ನಾಶನದ ರಕ್ತಾಪರಾಧ ನಮ್ಮ ತಲೆ ಮೇಲೆ ಇರುತ್ತೆ. ಆದ್ದರಿಂದ ನಾವು ತೀವ್ರವಾಗಿ ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಇದು 4 ಹಂತವಾಗಿ ಈ ಕೆಲಸ ಕ್ರಿಯೆ ಮಾಡುವಂಥದ್ದಾಗಿದೆ. 4 ಹಂತ. ಹಾಗಾದರೆ ಒಂದೊಂದಕ್ಕೂ ಇದರ ನಡುವೆ ಮಧ್ಯಂತರ ಕಾಲ ಎಷ್ಟು ಕಾಲ ಗೊತ್ತಿಲ್ಲ. ಹಾಗಾದರೆ ಇದರಲ್ಲಿ ದೇವರ ಮಕ್ಕಳ ಭಾಗ ಏನೋ ಸ್ವಲ್ಪ ಮಾತ್ರ ಹೇಳಿದ್ದೇನೆ. ಇನ್ನೊಂದು ಸಂದರ್ಭ ಸಿಗಬೇಕಾದ್ರೆ ಈ ಪಾಶ್ಚಾತ್ಯ ದೇಶಗಳ ಯುದ್ಧ, ಯುಪ್ರಟಿಸ್ ನದಿಯ ಯುದ್ಧದ ಕುರಿತಾಗಿ ಇನ್ನೂ ಕೆಲವೊಂದು ವಿವರಗಳನ್ನು ಹೇಳಲು ಬಯಸುತ್ತೇನೆ ನಿಮಗೆ. ಕೇಳಿದವರೆಗೂ ನೀವು ನೋಡ್ರಿ. 4 ಭಾಗವಾಗಿ 4 ಹಂತಗಳು. ಇದರಲ್ಲಿ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ದೇವರು ಯಾರೊಬ್ಬರಿಗೆ ಹೇಳಿ ಒಂದು ಜನಾಂಗವನ್ನು ಸೇಡಿ ತುರಿಸಲು ಹೇಳುತ್ತಾರೆ ಎನ್ನುವಂಥ ಕಾನ್ಸೆಪ್ಟ್ ತಪ್ಪು. ಆ ರೀತಿ ದೇವರು ಹೇಳಲಿಲ್ಲ. ಇದು ಮನುಷ್ಯರ ಒಳಗೆ ಉಂಟಾಗುವಂತಹ ಯುದ್ಧ, ಜಗಳ ಎಲ್ಲ. ಇದು ಎಲ್ಲರನ್ನ ಬಾಧಿಸುವಂಥ ವಿಷಯ. ಇರಾನ್ಯರು ಶಪಿಸಲ್ಪಟ್ಟವರು, ಅವರನ್ನು ಬಾಧಿಸುತ್ತೆ, ಹಂಗೆಲ್ಲ ಇಲ್ಲ. ಹಾಗೆ ಲೋಕಪೂರ್ತಿಯಾಗಿ ಬಾಧೆ ಉಂಟಾಗುತ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಏನೋ ಅರ್ಧಂಬರ್ಧ ಸತ್ಯವೇದವನ್ನು ಓದಿ ಮಾತಾಡುವವರು ನಿಮ್ಮನ್ನು ದೆಸೆ ತಿರುಗಿಸುವುದಕ್ಕೆ ಸ್ಥಳ ಕೊಡಬೇಡಿ. ನಾಶವಾಗಲಿ, ಸಾಯಲಿ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಮೆರಿಕ ಪಡೆಗಳು ಜಯಿಸಲಿ, ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀವಿ, ಕಾಲೆತ್ತಿ ಪ್ರಾರ್ಥನೆ ಮಾಡ್ತೀವಿ. ಒಬ್ಬ ಸೇವಕನು ಈ ರೀತಿಯಾಗಿ ಮಾತಾಡ್ತಾರೆ ಹೊರ ದೇಶದಲ್ಲಿ. ಅವ್ರು ಹೇಳ್ತಾರೆ ಇದು ಒಂದು ಅರ್ಮಗೆದೋನ್ ಯುದ್ಧ. ಕರ್ತನೇ ಈ ಒಂದು 2 ನಾಯಕರ ನಡುವೆ, ಇಸ್ರೇಲ್ ನಾಯಕರಿಗೂ ಅಮೆರಿಕ ಅಧಿಪತಿಗೂ ಆಜ್ಞೆ ಕೊಟ್ಟು ಯುದ್ಧವನ್ನು ಮಾಡಿಸಿದ್ದಾರೆ. ಇವಾಗ ಇಸ್ರೇಲ್ನ ಕೈಗಳನ್ನು ನಾವು ಹೊರುವವರಾಗಿರಬೇಕು. ನಿಮ್ಮ ಧಾರಾಳವಾದ ಕಾಣಿಕೆಗಳನ್ನು ಕಳುಹಿಸುವಿರಿ ಎಂಬುದಾಗಿ ಹೇಳಿದರು. ಏನದು? ಅವರು ಒಂದು ಮನುಷ್ಯ ಸಂತಾನವನ್ನು ನಾಶ ಮಾಡ್ತಾರಂತೆ. ಅದಕ್ಕೆ ನಾವು ಕಾಣಿಕೆ ಕೊಡಬೇಕಂದ್ರೆ, ಯಾಕಂದರೆ ಇದು ಅರ್ಮಗೆದೋನ್ ಯುದ್ಧವಂತೆ. ಅದನ್ನು ಜನಗಳು ನಂಬಿ ಹೇಳ್ತಾ ಇದ್ದಾರೆ ಅರ್ಮಗೆದೋನ್ ಯುದ್ಧ ಅಯ್ಯ ಅಂತೇಳಿ. ನನಗೊಂದು 2-3 ಅರ್ಮಗೆದೋನ್ ಯುದ್ಧ ಬಂತಲ್ಲ ಅಂತ ಕೇಳಿದರು. ಅರ್ಮಗೆದೋನ್ ಯುದ್ಧದ ಕುರಿತಾಗಿ ಮುಂಚಿತವಾಗಿ ಒಂದು ಸಂದೇಶದಲ್ಲಿ ಮಾತಾಡಿದ್ದೇನೆ. ಅರ್ಮಗೆದೋನ್ ಯುದ್ಧ ಎನ್ನುವಂಥದ್ದು ಸೈತಾನನ ಪಡೆಗೂ ಯಜ್ಞದ ಕುರಿಯಾದತನಿಗೂ ಉಂಟಾಗುವಂತಹ ಯುದ್ಧ. ಇಲ್ಲಿ ಯಜ್ಞದ ಕುರಿಯಾತನ ಯಾರೂ ಇಲ್ವಲ್ಲ. ಯಾರನ್ನು ಯಜ್ಞದ ಕುರಿ ಅಂತ ಹೇಳ್ತೀರಾ ನೀವು? ಅಮೆರಿಕ ರಾಷ್ಟ್ರಪತಿಯನ್ನ, ಇಸ್ರೇಲ್ ಪ್ರಧಾನಿನ, ಯಾರು? ಅದು ನಮ್ಮನ್ನು ವಂಚಿಸುವುದಕ್ಕೋಸ್ಕರವಾಗಿ ಹೇಳುವಂತಹ ಒಂದು ಕಾರ್ಯ. ಇದರಲ್ಲಿ ನಮ್ಮ ಪಾತ್ರ ಒಂದು ದೇಶವನ್ನು ಆದರಣೆ ಮಾಡಿ ಕಾಣಿಕೆ ಕೊಟ್ಟು ಕಾಪಾಡುವುದಲ್ಲ. ಒಂದು ದೇಶಕ್ಕೆ ಸಪೋರ್ಟ್ ಮಾಡಿ ಅವರು ಜಯಿಸಲಿ, ಮತ್ತೊಬ್ಬನು ಸಾಯಲಿ ಅಂತ ಪ್ರಾರ್ಥನೆ ಮಾಡುವುದು ಅಲ್ಲ. ಅದು ನಿಮಗೆ ತೋರಿಸಲ್ಪಡುವಂತಹ ತಪ್ಪಾದ ಕರ್ತವ್ಯಗಳು ಅದಲ್ಲ. ಇದರಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಈ ಯುದ್ಧ 2 ಲೇಯರ್ ಆಗಿ ನಡೆಯುತ್ತದೆ. ಒಂದು ಮಾಂಸದ ನಡೆಯುವಂಥ ಯುದ್ಧ,
ಇದನ್ನು ಕೇಂದ್ರವಾಗಿಟ್ಟು ಅನಂತರ ದೊಡ್ಡ ಆತ್ಮೀಕವಾದ ಆತ್ಮಗಳು ಕ್ರಿಯೆ ಮಾಡುತ್ತವೆ. 4 ದೆವ್ವಗಳ ಆತ್ಮ, ಸಂಹಾರಕದ ಆತ್ಮ ಒಂದು ಕಾಲದಲ್ಲಿ ದೇವರ ಕೈಗಳಲ್ಲಿ ಸಂಹಾರಕ ದೂತನಾಗಿ ಇದ್ದು, ಇವತ್ತು ಸರಪಣಿಗಳಲ್ಲಿ ಕಟ್ಟಲ್ಪಟ್ಟಿರುವಂತಹ ದೂತರು. ಅವನು ಎಷ್ಟು ಕ್ರೂರವಾಗಿ, ಅಹಂಕಾರವಾಗಿ, ಆತುರವಾಗಿರ್ತಾನೆ ನೋಡಿ. ಅವನನ್ನು ಅಡಗಿಸಲಾಗದೆ ಕಟ್ಟಾಕಿದರೆ ಅಂದರೆ ಕಟ್ಟನ್ನು ಬಿಚ್ಚಿದ್ರೆ ಏನಾಗುತ್ತೆ? ಆ ಮರಣಗಳು ಸಾಧಾರಣವಾದ ಮರಣವಾಗಿ ಇರುವುದಿಲ್ಲ, ಕ್ರೂರ ಮರಣವಾಗಿ ಇರುತ್ತದೆ. ನಾವು ಕಲ್ಪನೆ ಮಾಡೋಕ್ಕಾಗದಿರುವಷ್ಟು ನಾಶನಗಳು, ಮರಣವೂ ಇರುತ್ತದೆ. ಹಾಗಾದರೆ ಅಂಥ ಕುದುರೆಯ ದೂತರು ಬಿಚ್ಚಲ್ಪಡುವವರಾಗಿರ್ತಾರೆ. ಹಾಗಾದರೆ ಮೇಲೆ ರಾಜ್ಯಗಳ ಒಳಗೆ ಯುದ್ಧ ಮಾಡುವುದರಲ್ಲಿ ನಿಮಗೆ ಯಾವ ಪಾಲಿಲ್ಲ. ಯಾವಾಗ ಆತ್ಮಗಳು ಯುದ್ಧದಲ್ಲಿ ಇಳಿಯುತ್ತದೋ ಇದರಲ್ಲಿ ನಿಮಗೆ ಖಂಡಿತವಾಗಿ ಒಂದು ಪಾಲಿದೆ. ಈ ಆತ್ಮಗಳನ್ನು ಒಂದು ಪ್ರತ್ಯೇಕ ಮಟ್ಟಿಗೆ ಸರಪಣಿಯಲ್ಲಿ ಕಟ್ಟಾಕಿದ್ರಲ್ವಾ, ಆ ರೀತಿಯಾಗಿ ಅವುಗಳು ಕ್ರಿಯೆ ಮಾಡುತ್ತವೆ. ಆದರೆ ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡಲು ನಿಮ್ಮಿಂದ ಸಾಧ್ಯ. ಅವುಗಳು ಅಂದುಕೊಳ್ಳುವುದೆಲ್ಲವನ್ನು ಮಾಡೋಕ್ಕಾಗಲ್ಲ. ಏಕೆಂದರೆ ಆ ದೂತರ ಆತ್ಮಗಳು ಸ್ವಾಯಿಚ್ಛೆ ನಡೆಯುವಂಥವು, ಕರ್ತನ ಆಜ್ಞೆಗಳನ್ನು ಮಾಡಲ್ಲ. ಅದಕ್ಕೆ ಸ್ಥಳ ಸಿಕ್ಕಿದ್ರು ಏನು ಬೇಕಾದರೂ ಮಾಡುತ್ತೆ. ಅದಕ್ಕೋಸ್ಕರ ತಾನೇ ಕಟ್ಟಾಕ್ತಾರೆ. ಆವಾಗ ನಾವೇನು ಮಾಡಬೇಕು? ಕಟ್ಟು ಬಿಚ್ಚಲ್ಪಟ್ಟರೂ ಕೂಡ ಅದು ಕರ್ತನ ಕಟ್ಟಳೆಯನ್ನು ಮೀರಿ ಬರೀ ಯಾವ ಬಾಧೆಯನ್ನು ಉಂಟು ಮಾಡದ ಹಾಗೆ, ಅದರ ಬಲವನ್ನು ಕಡಿಮೆ ಮಾಡುವ ಹಾಗೆ, ಆರಿಸಲ್ಪಟ್ಟವರ ನಿಮಿತ್ತವಾಗಿ ಆ ದಿನಗಳು ಕಡಿಮೆ ಮಾಡಲ್ಪಡುತ್ತೆ ಎಂಬುದಾಗಿ ವಾಗ್ದಾನವನ್ನು ಇಟ್ಟು ನೀವು ಯುದ್ಧದಲ್ಲಿ ಇಳಿಯಬೇಕು. ಮೇಲಿರುವವರು ಮಾಂಸದೊಂದಿಗೆ ಯುದ್ಧ ಮಾಡ್ತಾ ಇರ್ತಾರೆ. ನೀವು ಇದನ್ನು ಕಾರಣವಾಗಿಟ್ಟು ಕ್ರಿಯೆ ಮಾಡುತ್ತಿರುವಂತಹ ಆತ್ಮಗಳೊಂದಿಗೆ ನಿಮಗೊಂದು ಯುದ್ಧ ನೇಮಿಸಲ್ಪಟ್ಟಿರುವಂಥದ್ದಾಗಿದೆ. ಹಾಗಾದರೆ 4 ಆತ್ಮಗಳು 4 ಕಾಲಘಟ್ಟವಾಗಿ ಕ್ರಿಯೆ ಮಾಡುತ್ತೆ. ಒಂದು ಸ್ವಲ್ಪ ಕಾಲ, ಇನ್ನು ಅದಕ್ಕಿಂತ ಸ್ವಲ್ಪ ಒಂದು ಲಾಂಗ್ ಪೀರಿಯಡ್, ಅದರ ನಂತರ 1 ತಿಂಗಳು, ಇನ್ನೊಂದು 1 ವರ್ಷ. ಆ ಒಂದು ಜನಸಂಖ್ಯೆಯಲ್ಲಿ ಅರ್ಧಕ್ಕೆ ಅರ್ಧ ಅದು ಕ್ರೂರವಾಗಿ ಕೊಲ್ಲುವುದಕ್ಕಿಂತ ಮುಂಚಿತವಾಗಿ ದೈವ ಮಕ್ಕಳನ್ನು ಮುಟ್ಟದ ಹಾಗೆ ಅದಕ್ಕೆ ಸ್ಥಳ ಸಿಕ್ಕಿದ್ರೆ ಅದು ಸುಮ್ಮನೆ ಒಳಗಿಳಿಯುತ್ತೆ. ಏಕೆಂದರೆ ಅದು ಒಂದು ಕಟ್ಟು ಹಾಕಲ್ಪಟ್ಟಂತಹ ದೂತನನ್ನು ಗಮನದಲ್ಲಿಟ್ಕೋಬೇಕು. ಕಟ್ಟಿ ಹಾಕಲ್ಪಟ್ಟಂತಹ ದೂತರು ಕಟ್ಟು ಬಿಚ್ಚಿದರೆ ತಮ್ಮ ಸ್ವ ಇಚ್ಛೆಯಂತೆ ನಡೆಯುವುದಕ್ಕೆ ಮುಂದಾಗ್ತಾರೆ. ಅವ್ರನ್ನೇ ಕಟ್ಟಾಕುವುದು. ಆದ್ದರಿಂದ ನಿಮಗೊಂದು ಯುದ್ಧ ಇದೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳಿ. ಎರಡನೇದಾಗಿ, ಈ ಯುದ್ಧದಲ್ಲಿ ನಡುವೆ ಕಾಲ ಬರುತ್ತೆ ನೋಡಿ. ಆ ಕಾಲಗಳಲ್ಲಿ ದೇವರ ಮಕ್ಕಳು ನೆಮ್ಮದಿಯನ್ನು ಹೊಂದಿ ಹಳೆಯ ಕಾರ್ಯದ ಒಳಗೆ ಹೋಗದೆ ಇದು ಮತ್ತೆ ಬರುತ್ತೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡವರಾಗಿ ತೀವ್ರವಾಗಿ ಕೆಲವರನ್ನಾದರೂ ಕಿಡುಕಿನಿಂದ ಎಳೆಯುವುದಕ್ಕೆ ನೀವು ತೀವ್ರಗೊಳ್ಳಬೇಕು. ಉಜ್ಜೀವನ ಯೋಜನೆಯನ್ನು ದೇವರು ಕೊಟ್ಟರಲ್ಲ, ಆ ಉಜ್ಜೀವನದಲ್ಲಿ ಉಪಯೋಗವಾಗುವಂಥ ಎಷ್ಟೋ ಮಂದಿ ಆ ಉಜ್ಜೀವನ ಯೋಜನೆ ನೆರವೇರಿಸದೆ ಹೋದರೆ ಈ ನಾಶವಾಗುತ್ತಿರುವಂತಹ ಅರ್ಧ ಜನಸಂಖ್ಯೆಯಲ್ಲಿ ಅವರು ನಾಶವಾದರೆ ಅವರ ರಕ್ತಾಪರಾಧ ದೇವರು ಯಾರ ಬಳಿ ಕೇಳ್ತಾರೆ ಗೊತ್ತಾ? ಮಾತಾಡದಿರುವ ನಮ್ಮ ಬಳಿ ತಾನೆ. ಅದಕ್ಕೆ ಏನು ಕೆಲಸ ಮಾಡದೆ ಅದು ನಮಗೆ ಅಲ್ವಾ? ಉಜ್ಜೀವನ ಎನ್ನುವಂಥ ಹೆಸರನ್ನು ಇಟ್ಕೊಂಡು ಅದರಲ್ಲಿ ನಾವು ಚಳಿ ಕಾಯಿಸ್ಕೋತಾ ಇದ್ವಲ್ಲ, ಅಂಥವರನ್ನು ತಾನೇ. ಅದಕ್ಕೊಂದು ಚಿಕ್ಕ ಕಾರ್ಯವನ್ನು ಕೂಡ ಮಾಡಲಿಲ್ವಲ್ಲ. ಏಕೆಂದರೆ ಉಜ್ಜೀವನ ಹೆಸರು ಹೇಳಿದರೆ ಜನಗಳು ನಮ್ಮನ್ನು ಸ್ವೀಕರಿಸಿಕೊಳ್ಳುತ್ತಾರೆ ಎಂಬುದಾಗಿ ಅದನ್ನು ಹೇಳಿದ್ರೆ ಅದನ್ನು ನಿಜವಾಗಿ ಅದರ ಬಗ್ಗೆ ಭಾರ ಪಡಲಿಲ್ವಲ್ಲ. ಭಾರ ಪಟ್ಟಿದ್ರೆ ಇಷ್ಟೊತ್ತಿಗೆ ಉಜ್ಜೀವನ ಬರಬೇಕಿತ್ತಲ್ವಾ? ಹಾಗಾದರೆ ಈ ಮಧ್ಯಂತರ ಕಾಲದಲ್ಲಿ ನಾವು ತೀವ್ರತೆ ತೋರಿಸುವ ಹಾಗೆ ನಾವು ತಯಾರಾಗಿರಬೇಕು. ಮೂರನೇದಾಗಿ, ಇದು ಒಂದು ಲೋಕದ ವೇದಿಕೆಯಲ್ಲಿ ಲೋಕದ ಎಲ್ಲ ದೇಶಗಳಲ್ಲಿಯೂ ಈ ಮನುಷ್ಯ ಕೊಲೆಪಾತಕ ಉಂಟಾಗುವುದರಿಂದ ನೀವು ನಿಮ್ಮ ಮನೆಯವರು ಪ್ರಾಣ ಕಾಪಾಡಿಕೊಳ್ಳುವಂತೆ ತೀವ್ರವಾಗಿ ಪ್ರಾರ್ಥನೆ ಮಾಡಬೇಕಾಗಿರುವ ಕಾಲಘಟ್ಟವಿದು. ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಪಾತ್ರರಾಗುವಂತೆ ನೀವು ಪೂರ್ಣ ಶಕ್ತರಾಗುವಂತೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಈ 3 ಕರ್ತವ್ಯಗಳು ನಮಗೆ. ಯುದ್ಧ ಆರಂಭವಾಯಿತು. ಈ ಮಧ್ಯಂತರ ಕಾಲಗಳಲ್ಲಿ ನೀವು ಮುಗಿತು ಅಂತ ಅನ್ಕೋಬೇಡಿ, ಅದು ಮತ್ತೆ ಹೊರಡುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮಧ್ಯಂತರ ಕಾಲಘಟ್ಟವನ್ನು ದೇವರು ಕೊಟ್ಟಿದ್ದೇ ನಿಮ್ಮ ಮೇಲೆ, ನನ್ನ ಮೇಲೆ ಇರುವಂತಹ ಒಂದು ಕೃಪೆಯ ನಿಮಿತ್ತವಾಗಿಯೇ ಎನ್ನುವುದನ್ನು ಅರ್ಥ ಮಾಡಿಕೊಂಡು, ಒಂದು ಆ ಜನಗಳಿಗೆ ದೇವರ ಉಜ್ಜೀವನ ಸತ್ಯವನ್ನು ಹೇಳಿರಿ, ರಕ್ಷಣೆಯನ್ನು ಪ್ರಸಂಗವನ್ನು ಮಾಡಿರಿ, ಅವರಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ತೋರಿಸಿಕೊಡಿರಿ. ನೀವು ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಬಿಚ್ಚಿಬಿಡಲ್ಪಟ್ಟಂತಹ ಕುದುರೆಗಳು ದುಷ್ಟ ಆತ್ಮಗಳ ಕ್ರಿಯೆಗಳಾಗಿರುವುದರಿಂದ ನೀವು ಅವುಗಳಿಗೆ ವಿರುದ್ಧವಾಗಿ ಕ್ರಿಯೆಯನ್ನು ಮಾಡಿ ಅವುಗಳ ಬಲವನ್ನು, ಅವುಗಳು ಅಂದುಕೊಳ್ಳುವುದನ್ನೆಲ್ಲವನ್ನು ಮಾಡದ ಹಾಗೆ ನೀವು ನಿಮ್ಮ ಪ್ರಾರ್ಥನೆಯಿಂದ ಅದನ್ನು ತಡೆ ಮಾಡಬಹುದು. ಇದೇ ದೇವರು ನಮ್ಮ ಸಂಗಡ ಇವತ್ತು ಮಾತಾಡಲು ಬಯಸುವಂಥ ಕಾರ್ಯ. ಅದನ್ನು ಬಿಟ್ಟು ಯುದ್ಧ ಬಂತಂತಲ್ಲ, ಹಂಗೆ ಬರುತ್ತಂತಲ್ಲ, ಹಿಂಗೆ ಬರುತ್ತಂತಲ್ಲ ಅಂತ ಭಯಪಡ್ತಿರಬೇಡಿ. ಇದರಲ್ಲಿ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿ ನೋಡ್ರಿ. ಯಾಕೆಂದರೆ ಇದು ಎಲ್ಲೋ ಬರುವಂತಹ ಒಂದು ಯುದ್ಧವಲ್ಲ, ಸತ್ಯವೇದದಲ್ಲಿ ತೀರ್ಮಾನಿಸಲ್ಪಟ್ಟಂತಹ ಯುದ್ಧ. ಇದರಲ್ಲಿ ಬಾಧಿಸಲ್ಪಡುವವರು
ಕೆಲಸ ಮಾಡಬೇಕಾಗಿರುವವರು ಎಲ್ಲರೂ ಗಮನವಾಗಿರಬೇಕು. ಇದನ್ನು ಕರ್ತನು ನಿಮಗೆ ಮುಂತಿಳಿಸಿದ್ದಾರೆ. ನೀವು ಕ್ರಿಯೆ ಮಾಡಬೇಕಾಗಿರುವ ಕಾಲ ಎನ್ನುವುದನ್ನು ನಿಮಗೆ ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಕಣ್ಗಳನ್ನು ಮುಚ್ಚಿ ತಲೆಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಕರ್ತನೆ, ಕಡೆಯ ಕಾಲಗಳು, ಉಪದ್ರವಗಳು ತುಂಬಲ್ಪಟ್ಟಂತಹ ಕಾಲಗಳು. ಒಂದೊಂದು ಉಪದ್ರವ ಬರಬೇಕಾದರೂ, ಒಂದೊಂದು ಯುದ್ಧಗಳು ಬರಬೇಕಾದರೂ, ಕ್ಷಾಮ ಬರುವಾಗಲೂ, ಖಡ್ಗಗಳು ಕ್ರಿಯೆ ಮಾಡುವಾಗಲೂ, ದೇವರೇ ಮರಣದ ಅಲೆಗಳು ಬರುವಾಗಲೂ, ದುಷ್ಟತ್ವವು ಕೆಡುಕು ಆಗಬೇಕಾದರೆ ಅದರಲ್ಲಿ ದೇವಜನರು ಮಾಡುವುದಕ್ಕೋಸ್ಕರವಾಗಿ ಕೆಲವೊಂದು ಕರ್ತವ್ಯಗಳ ಕಾರ್ಯವನ್ನು ಇಟ್ಟಿದ್ದೀರಾ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಕಾರ್ಯಗಳಲ್ಲಿ ತೀವ್ರತೆ ತೋರಿಸುವುದಕ್ಕೆ ಸಹಾಯ ಮಾಡಿರಿ. ನಡೆಯುತ್ತಿರುವ ಭಯಂಕರತೆಗಳನ್ನು ನೋಡಿ ನಾವು ಸೋತು ಹೋಗಿ ಕೂರದ ಹಾಗೆ, ದೇವರೇ ನಡೆಯುವಂತಹ ಭಯಂಕರತೆಗಳನ್ನು ನೋಡಿ ನಾವು ಮನದಲ್ಲಿ ಬಾಧೆಗೆ ಒಳಗಾಗಿ ಯಾವ ಕ್ರಿಯೆಗಳನ್ನು ಮಾಡದೆ ಸುಮ್ಮನೆ ಕೂತುಕೊಳ್ಳದ ಹಾಗೆ, ಕರ್ತನಾದ ದೇವರು, ಈ ಕಾಲಘಟ್ಟದಲ್ಲಿ ನಿಮಗೊಂದು ಕೆಲಸವಿದೆ, ಒಂದು ಕರ್ತವ್ಯವಿದೆ, ಒಂದು ಓಟವಿದೆ, ಮಾಡುವುದಕ್ಕೆ ಕಾರ್ಯವಿದೆ ಎಂಬುದಾಗಿ ನಿಮ್ಮ ಜನಗಳೊಂದಿಗೆ ನೀವು ಮಾತಾಡಿರಿ ದೇವರೇ. ಒಂದು ವೇಳೆ ನಾವು ನೇರವಾಗಿ ಸೈನ್ಯದ ಒಂದು ಯುದ್ಧದಲ್ಲಿ ಪಾಲು ತೆಗೆದುಕೊಳ್ಳದೇ ಇದ್ದರೂ, ಈ ಯುದ್ಧವನ್ನು ಕೇಂದ್ರವಾಗಿಟ್ಟುಕೊಂಡು ಲೋಕ ಜನಗಳ ನಡುವೆ ಒಂದು ದೊಡ್ಡ ಮರಣದ ಯೋಜನೆಯನ್ನು ತಲೆದಿರುವಂತಹ ದುಷ್ಟ ಆತ್ಮಗಳಿಗೆ ಕಡಿವಾಣ ಹಾಕುವುದಕ್ಕೂ, ಅವುಗಳನ್ನು ದೇವರೇ ಕಟ್ಟು ಮೀರಿ ಕ್ರಿಯೆ ಮಾಡದ ಹಾಗೆ ತಡೆ ಮಾಡುವುದಕ್ಕೂ, ಆ ಯುದ್ಧದಲ್ಲಿ ಬಾಧಿಸಲ್ಪಡುವಂತಹ ಅರ್ಧಕ್ಕೆ ಅರ್ಧ ಜನಸಂಖ್ಯೆಯಲ್ಲಿ ಕೆಲವರನ್ನಾದರೂ ನಾವು ಕಾಪಾಡುವುದಕ್ಕೂ, ಆ ಉಜ್ಜೀವನದ ಯೋಜನೆಯಲ್ಲಿ ಅವರನ್ನು ತರುವುದಕ್ಕೂ ದೇವರಾದ ಕರ್ತನು ನಿಮ್ಮ ಮಕ್ಕಳಿಗೆ ಕಲಿಸಿದಕ್ಕೋಸ್ಕರವಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಕ್ರಿಯೆ ಮಾಡುವುದಕ್ಕೂ ಸಹಾಯ ಮಾಡಿರಿ. ಅಷ್ಟು ಮಾತ್ರವಲ್ಲ, ಬರಲಿರುವಂತಹ ಈ ನಾಶನದಲ್ಲಿ ನಾವು, ನಮ್ಮ ಮನೆಯವರು, ನಮ್ಮ ಸಭೆಯು, ನಮಗೆ ಬೇಕಾಗಿರುವವರು ದೇವರೇ ಈ ದುಷ್ಟತ್ವದಲ್ಲಿ ಬಾಧೆ ಹೊಂದದ ಹಾಗೆ ಎಚ್ಚರವಿದ್ದು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರ್ಥನೆಯ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ. ಪ್ರಾರ್ಥನೆಯ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ. ಕಣ್ಗಳನ್ನು ತೆರೆಯಿರಿ. ವದಂತಿಗಳಿಗೂ ಯುದ್ಧವನ್ನು ಕೇಂದ್ರವಾಗಿಟ್ಟುಕೊಂಡು ದೇವ ಜನಗಳನ್ನು ದೆಸೆ ತಿರುಗಿಸುವುದಕ್ಕೆ ಹೇಳಲ್ಪಡುವಂತಹ ಯಾವ ವದಂತಿಗಳನ್ನು, ಸುಳ್ಳುಗಳನ್ನು ನಂಬದ ಹಾಗೆ ಸ್ಪಷ್ಟವಾದ ದೃಷ್ಟಿಕೋನವನ್ನು, ಆತ್ಮಿಕ ದೃಷ್ಟಿಕೋನವನ್ನು ಕೊಡಿರಿ. ಅನೇಕ ಸೇವಕರು ಎದ್ದು ನಿಮ್ಮ ಜನಗಳನ್ನು ಕರ್ತನೆ ಅಪ್ಪ ದಾರಿ ತಿರುಗಿಸಲು ನೋಡ್ತಾ ಇದ್ದೀವಲ್ಲಪ್ಪ, ಅವುಗಳೆಲ್ಲವುಗಳಿಂದ ನಿಮ್ಮ ಮಕ್ಕಳು ಎಚ್ಚರವಾಗಿರುವುದಕ್ಕೆ ಸಹಾಯವನ್ನು ಮಾಡಿರಿ. ದೇವರ ಹಸ್ತಗಳಲ್ಲಿ ವಾಕ್ಯವನ್ನು ಕೇಳಿದಂತಹ ಒಬ್ಬೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ದೇವರ ಹತೋಟಿಗೆ ತೆಗೆದುಕೊಳ್ಳಿರಿ. ಅವರೊಂದಿಗೆ ಮುಂದುವರೆದು ಮಾತನಾಡಿರಿ. ಮಾಡಬೇಕಾಗಿರುವ ಕಾರ್ಯವನ್ನು ಕಲಿಸಿಕೊಡಿರಿ. ಮಾಡಬೇಕಾಗಿರುವ ಕಾರ್ಯವನ್ನು ತೀವ್ರವಾಗಿ ಕಾರ್ಯ ಮಾಡುವುದಕ್ಕೆ ಸಹಾಯವನ್ನು ಮಾಡಿರಿ. ಯೇಸುವಿನ ಮೂಲಕ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ, ಆಮೇನ್. ಕರ್ತನು ಈ ದಿನ ನಮ್ಮ ಸಂಗಡ ಮಾತಾಡಿದರು. ಎಂತಹ ಕಡೆಯ ಕಾಲ, ದುಷ್ಟ ಕಾಲಗಳು ಬರಬೇಕಾದರೂ ಅದರಲ್ಲಿ ನೀವು ಮಾಡುವುದಕ್ಕಿಂತ ಒಂದು ಕೆಲಸ ಇರುತ್ತೆ. ಅದನ್ನು ಮಾತ್ರ ಮನಸ್ಸಲ್ಲಿಟ್ಕೊಳ್ಳಿ. ನೀವು ಮತ್ತೊಬ್ಬರ ಹಾಗೆ ಗಲಿಬಿಲಿ ಹೊಂದುವುದಕ್ಕೋ, ಓಡುವುದಕ್ಕೋ, ಅಯ್ಯೋ ಹಿಂಗೆ ಬಂತಲ್ಲ ಎಂಬುದಾಗಿ ಕೂರುವುದಕ್ಕೂ ಇಲ್ಲದ ಹಾಗೆ, ಇದರಲ್ಲಿ ನನಗೊಂದು ಕೆಲಸ ಇದೆ, ಅದು ಏನು ಎನ್ನುವುದನ್ನು ದೇವರ ಬಳಿ ಕೇಳಿ ಕ್ರಿಯೆ ಮಾಡುವುದಕ್ಕೆ ಮುಂದಾಗಿರಿ. ನೀವು ತಪ್ಪಿಸಿಕೊಳ್ಳುತ್ತೀರಾ, ನಿಮ್ಮ ಮನೆಯವರು ತಪ್ಪಿಸಿಕೊಳ್ಳುತ್ತಾರೆ. ಕರ್ತನ ಯೋಜನೆ ನೆರವೇರುತ್ತದೆ. ಮುಂದಿನ ವಾರ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಕರ್ತನು ತನ್ನ ನಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.